ಏ ದೇವು, ಎಲ್ಲ ಹಾಳಾಗೋಗಿದ್ಯಾ? ಕಾಯಿಸಿರೋ ಟೀ ಸೊಪ್ಪು ಸೀದು ತಳ್ದಲೆ ಮನೆ ಮಾಡ್ಕೊಂಡ್ ಕುಂತೈತೆ. ನಾನ್ ಚೆನ್ನಾಗಿ ಬೆಳಗಿಟ್ಟಿದೀನಿ, ಬಂದು ಟೀ ಮಾಡು ಅಂದಲ್ಲ, ಇವತ್ತಾಯ್ತೆ ನಿನ್ಗೆ. ಯಾಕೆ ಪಾರು ಹಂಗ್ ಬಡ್ಕೋತಾ ಇದ್ಯಾ? ಬಡ್ಕೊಳ್ದೆ ಇನ್ನೇನ್ ಆಡ್ಲಿ. ಸಾರ್ಸಿರೋ ಮನೇಲಿ ಬೋಡಪ್ಪ ಬಂದು ಗಲೀಜ್ ಮಾಡೋದಂತೆ, ಹಂಗಾಯ್ತು ನಿನ್ ಕತೆ. ಎಷ್ಟು ಚೆನ್ನಾಗ್ ಗುಜ್ಜಿ ತಳ 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 ಅಂತ ಒಳೆಯಂಗ್ ಮಾಡಿದೆ. ಈಗ ಸಿಸಿಟಿದೆಲ್ಲ ತಲೆನ ನಾನು ಹೆಂಗ್ ತೊಳಿಲಿ ಅಂತ ತೊಳಿಬೇಕು ಅಂತಾನೆ ಇದ್ದೆ. ಅಷ್ಟ್ರಲ್ಲ ಕಾಲೇಜ್ ಹುಡುಗರು ಬಂದು ಟೀ ಕೇಳಿದ್ರ, ಅವರು ಸಿಕ್ಕಾಪಟ್ಟೆ ಅರ್ಜೆಂಟ್ ಮಾಡ್ತಿದ್ರು. ತೊಳಿತಾ ಕುಂತ್ರ ಲೇಟ್ ಆಗುತ್ತೆ ಅಂತ ಹೇಳಿ ಅದೇ ಪಾತ್ರೆಲಿ ಟೀ ಕಾಯಿಸ್ಕೊಟ್ಟೆ. ಅದಕ್ಕೆ ಸ್ವಲ್ಪ ತಳ ಹಿಡಿದಿದೆ ಅಷ್ಟೇ. ಹಂಗಾರೆ ಆ ಹುಡುಗರ ಕತೆ ಅಷ್ಟೇ. ಇವತ್ತೇನ್ ಕಾಲೇಜ್ಗೆ ಹೋಗೋರೋ, ಮನೆಗೆ ಹೋಗೋರೋ, ಅಥವಾ ಬೈಲಲ್ಲಿ ಬಯಲಾಟ ಆಡ್ಕೊಂಡವ್ರೋ ಪಾಪ. ಲೇ, ಆ ಗೊತ್ತಿಲ್ದಿರೋ ಹುಡುಗರನ್ನ ಪಾಪ ಅಂತ್ಯ. ಈ ಪಾಪದ ಗಂಡನ್ನ ಪಾಪಿ ತರ ನೋಡ್ತಿಯಲ್ಲೇ, ಸರಿನಾ ಇದು? ಮತ್ತೆ ಆ ಬೋಪಣ್ಣ ಶುಗರ್ಲೆಸ್ ಟೀ ಕೇಳಿದ್ರೆ ಸಕ್ಕರೆ ಹಾಕಿ ಮಾಡ್ಕೊಟ್ಬಿಟ್ಟು ಅವ್ರು ಅದನ್ನ ಕುಡ್ದಿ ರುಚಿ ನೋಡಿ ಬೇಡ ಅಂದ್ಮೇಲೆ ಮಾಡಿರೋ ಟೀನ ಚೆಲ್ಬಿಟ್ಟು ಶುಗರ್ಲೆಸ್ ಟೀನ ಮತ್ತೆ ಮಾಡಿ ಫ್ರೀಯಾಗಿ ಕೊಟ್ಟಲ್ಲ. ಸಕ್ಕರೆ ಏನು ನಿಮ್ಮ ಅಪ್ಪನ ಮನೆಯಿಂದ ಬರುತ್ತಾ? ಲೇ, ಅವ್ರು ಸಕ್ಕರೆ ಟೀ ಕೇಳಿದ್ರು ಅಷ್ಟೇ ಕಾಸು ಖರ್ಚಾಗ್ತಾ ಇದ್ದಿದ್ದು. ಅಪ್ಪಣ್ಣ, ಎರಡನೇ ಸರಿ ಹಾಲ್ ಕಾಯ್ಸಕ್ಕೆ ಗ್ಯಾಸ್ ದುಡ್ಡು ಎಲ್ಲಿಂದ ತರ್ತೀಯ ಅಂತ. ನೀನ್ ಹಿಂದೆ ಮುಂದೆ ನೋಡ್ದೆ ಖರ್ಚು ಮಾಡೋದಿಕ್ಕೆ ನಾವು ಮುಂದರಿದೆ ಇಲ್ಲೇ ಕುಂತಿರೋದು. ಯಾರು ಬಂದವ್ರು ನೋಡು ಬಂಗಾರ. ಕಸ್ಟಮರ್ ಅಂತ ನನಗೆ ಗೊತ್ತಿಲ್ವಾ? ಕಸ್ಟಮರ್ ಅಂತ ನನಗೂ ಗೊತ್ತು. ಏನ್ ಬೇಕು ಅಂತ ಕೇಳ್ಬಾರ್ದ ನನ್ ರಾಜ? ನೀನ್ ಹೇಳೋದ್ ಹೆಚ್ಚ, ನಾನ್ ಕೇಳೋದ್ ಹೆಚ್ಚ. ಅಷ್ಟ್ರಲ್ಲೋಗಿ ಈ ಪಾತ್ರನ ಮತ್ತೆ ಪಳಪಳ ಅಂತ ಹೊಳೆಯಂಗ್ ಮಾಡ್ಬಿಡ್ತೀನಿ ನನ್ ಮುದ್ದು. ಎಕ್ಸ್ಕ್ಯೂಸ್ ಮೀ. ಹೇಳಿ ಸರ್, ಏನ್ ಕೊಡ್ಲಿ? ತಿನ್ನಕ್ಕೇನಿದೆ? ಚಿತ್ರಾನ್ನ ಇದೆ, ಬಜ್ಜಿ ಇದೆ. ಒಂದ್ ಚಿತ್ರಾನ್ನ ಕೊಡ್ತೀರಾ? ಸರಿ ಸರ್, ಕೊಡ್ತೀನಿ. ಥ್ಯಾಂಕ್ ಯು. ಏನ್ ಸರ್, ನಿಮ್ಗೆ ಅಂತ ತಗೊಂಡಿ ಚಿತ್ರಾನ್ನ ಅವನಿಗೆ ಕೊಟ್ಬಿಟ್ರಿ? ಒಂದೊಂದು ಅಕ್ಕಿ ಕಾಳಲ್ಲೂ ತಿನ್ನೋರ್ ಹೆಸರು ಬರ್ದಿರುತ್ತೆ ಅಂತ ನಮ್ ದೊಡ್ಡೋರು ಹೇಳ್ತಾರೆ. ನಮ್ಮ ಅಪ್ಪು ಬಾಸ್ನೇ ನೋಡಿ, ಅರಸನಾಗಿ ಮೆರೆಯೋ ಕಾಲದಲ್ಲೂ ಅವ್ರಿವ್ರು ಅಂತ ಭೇದ ಭಾವ ಮಾಡ್ಲಿಲ್ಲ. ಮನುಷ್ಯನ ಜೀವನ ಒಂದೇ ಸಲ ಬರೋದು ಅಂತ ಅವ್ರು ಬರೀ ಬಾಯಿ ಮಾತಲ್ಲಿ ಹೇಳಿಲ್ಲ, ಸಾಧಿಸಿ ತೋರ್ಸಿದ್ರು. ಬೇರೆಯವ್ರ ನಗುವಲ್ಲಿ ನಮ್ ನಗು ಅರಳಬೇಕು ಅಂತ ಹೇಳ್ಕೊಟ್ಟ ಪರಮಾತ್ಮ ಅವರು. ಅವರಿಂದ ಕಲ್ತ ಚಿಕ್ಕ ಪಾಠ ಅಷ್ಟೇ. ರಮ್ಯಾನಾ, ರಕ್ಷಿತಾನಾ, ರಾಧಿಕಾನಾ, ರಚಿತಾ ರಾಮ? ಏನ್ ಬುಲ್ಬುಲ್, ಮಾತಾಡಕ್ಕಿಲ್ವಾ? ನಿನಗಿಂತ ಅರ್ಧ ಅಡಿ ಅಷ್ಟೇ ಕಮ್ಮಿ ಇರೋದು ನಾನು. ನೀನು ನಮ್ಮೂರ ಮಂದಾರ ಹೂವೇ ಅಲ್ಲ, ನೋಡ್ಲಿಕ್ಕೆ ಕಾಶ್ಮೀರಿ ಆಪಲ್ ತರ ಇದೆಯಾ? ಈ ಸುತ್ತಮುತ್ತ ಎಲ್ಲೂ ಕಂಡೇ ಇಲ್ಲ. ಎಲ್ಲಿಂದ ಬಂದೆ? ನಾನು ವೀರ ಕನ್ನಡಿಗ. ಹೈಟ್ ನೋಡಿದ್ರೆ ಗೊತ್ತಾಗಲ್ಲ? ಕೋಟಿಗೊಬ್ಬ 1 2 3 ಅಂದ್ರೆ 3 ಅಡಿ ಜಾಕಿ ಚಾನ್. ನಮ್ ಹೀರೋ ಎಂಟ್ರಿ ಆಯ್ತು. ಇನ್ನೂ ನಮ್ಗಿಲ್ಲಿ ವರ್ಕೌಟ್ ಆಗಲ್ಲ. ಬರ್ಲಾ ಡಾರ್ಲಿಂಗ್? ಎಲ್ಲಿ ಹೋಗ್ತಾಳೆ ನಮ್ ಡಾರ್ಲಿಂಗ್? ಮತ್ತೆ ಸಿಕ್ಕೇ ಸಿಗ್ತಾಳೆ. ಆವಾಗ ಪ್ರಪೋಸ್ ಮಾಡಿದ್ರೆ ಆಯ್ತು.
ಅಣ್ಣ, ಏನಮ್ಮ? ಮಿನರಲ್ ವಾಟರ್ ಇದೆಯಾ? ಮಿನರಲ್ ಅಂದ್ರೆ? ಮಿನರಲ್ ವಾಟರ್. ಏ ಪಾರೋ, ಹಾ ಅದೇನೋ ಕೇಳ್ತಾರ ನೋಡು. ಏನ್ ಬೇಕಮ್ಮ? ಮಿನರಲ್ ವಾಟರ್ ಬೇಕು. ಮಿನಿರಲ್ ಮಿಲ್ಲ? ಮಿನರಲ್ ವಾಟರ್. ಓ, ಶುಂಠಿ ಮಿಟ್ಟಿ ಟೀನಾ? ಮಿನರಲ್ ವಾಟರ್. ಮಿನಿರಲ್ ಮೇಲೆ ಬೇಕಾ? ನಮ್ಮ ಅಂಗಡಿಲಿ ಟೀ ಕಾಫಿ ಎಲ್ಲ ಚೆನ್ನಾಗಿರುತ್ತೆ, ಕೊಡ್ಲಾ? ಸಾರ್ ಬಂದ್ರ? ಈಗ್ಲಾದ್ರೂ ಚಿತ್ರಾನ್ನ ಕೊಡ್ಲಾ? ಚಿತ್ರಾನ್ನ ಏನು ಬೇಡ ಸಾರ್, ಖಾಲಿ ಹೋಟೆಲ್ ಇರಬಾರ್ದು ಸಾರ್. ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ. ಅಯ್ಯ ಮೂದೇವಿ, ಮುಚ್ಚು ಬಾಯಿ. ನಿಂತರ ಹಳೆ ಸ್ಕೂಟರ್ ಕೆಟ್ಟೋದ್ರಾ? ಆ ಕಡೆ ಹೋಗಿ ಈ ಕಡೆ ಹೋಗಿ ಡರ ಬುರ್ರ ಅಂತ ಬಿಡಕ್ಕೆ. ಸಾರ್ ನೋಡು, ಈಗ ತಾನೇ ಬಜಾರ್ಗ್ ಬಂದಿರೋ ಹೊಸ ಬೈಕ್ ಇದ್ದಂಗಿಲ್ವಾ? ಬೈಕ್ ಕತೆ ಹಂಗಿರ್ಲಿ, ಒಂದು ವಾಟರ್ ಬಾಟಲ್ ಕೊಡಿ. ಚಿನ್ನ, ಬಾಟ್ಲಂತೆ ಕೊಡು. ಕೊಟ್ಟೆ ಮಗರ. ತಗೊಳ್ಳಿ ಸರ್. ಆ ಹುಡುಗಿ ಕೇಳಿದ್ಕೆ ಯಾಕೆ ಕೊಡ್ಲಿಲ್ಲ? ಅಯ್ಯೋ, ಆ ಹುಡುಗಿ ಕೇಳಿದ್ ನಮ್ಮ ಅಂಗಡಿಲಿ ಇರ್ಬೇಕಲ್ಲ. ಅಂತದೇನ್ ಕೇಳಿದ್ರು ಅವರು? ಅದೇ ಮಿನಿರಲ್ ಮಿಲ್ಲು ನಮ್ಮ ಅಂಗಡಿಯಲ್ಲಿ ಅದಿಲ್ಲ. ಹಾಗಾದ್ರೆ ಇದೇನು? ಇದು ನೀರ್ ಬಾಟ್ಲು. ಇದನ್ನೇ ಮಿನರಲ್ ವಾಟರ್ ಅನ್ನೋದು, ಅಂದ್ರೆ ಖನಿಜಯುಕ್ತ ನೀರು ಅಂತ. ಓ, ಚಿನ್ನ, ಈ ಮಿನಿರಲ್ ಮಿಲ್ ನೀರ್ ಬಾಟ್ಲು ಅಂದ್ರೆ ಎರಡು ಒಂದೇನಾ? ನಂಗೆ ಗೊತ್ತಿಲ್ಲಪ್ಪ. ಕಾವೇರಿ ಇಂಗ್ಲಿಷ್ ಹೆಸರೆಲ್ಲ ಇರ್ತಾರೆ. ತಗೊಳ್ಳಿ. ನೀವು ಮಿನರಲ್ ವಾಟರ್ ಅಂತ ಕೇಳಿದ್ದೀರಾ, ಪಾಪ ಅದವ್ರು ಗೊತ್ತಾಗಿಲ್ಲ, ಅದಕ್ಕೆ ಇಲ್ಲ ಅಂದಿದ್ದಾರೆ. ನೀರ್ನ ಬೇಡ ಅನ್ಬಾರ್ದು, ತಗೊಳ್ರಿ. PT ಉಷಾ ಹಿಮಾದ ಸ್ಪೀಡಲ್ಲಿ ಓಡ್ ಬಂದಿದ್ದೀರಾ, ಅದ್ರ ಜೊತೆಗೆ ಕೆಂಬೇರೆ ಬೋನಸ್. ತಗೊಳ್ಳಿ, ಕುಡೀರಿ. ಓ, ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಚೆನ್ನಾಗಿ ಹೇಳ್ಕೊಟ್ರು ಹಾಗಿದೆ. ಪುಟ್ಟ, ಯಾರಾದ್ರೂ ಅಪರಿಚಿತರು ತಿನ್ನೋಕೆ ಕುಡಿಯೋಕೆ ಕೊಟ್ರೆ ತಗೋಬಾರ್ದು ಅಂತ ಅದನ್ನಿನ್ನೂ ಪಾಲಿಸ್ತಿದ್ದೀರಾ ಅಂದಂಗಾಯ್ತು. ನೀವಿನ್ನೂ ಪುಟಾಣಿ ಪಾಪು ಅನ್ಕೊಂಡಿದ್ದೀರಾ? ಹ? ನಿಧಾನ ನಿಧಾನ ಕಣ್ರಿ, ಗಂಟ್ಲಿಗೆ ಸಿಕ್ಕಾಕೊಂಡು ಪ್ರಾಣ ಹೋಗ್ಬಿಟ್ಟಿತ್ತ ಆಮೇಲೆ. ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣ. ಬಸ್ಸಕ್ಕೆ ಕಾಯ್ತಿದ್ದೀರಾ? ಕಾಯಿರಿ. ಸಂಜೆ ತನಕ ಯಾವ ಬಸ್ಸು ಬರಲ್ಲ. ಬಸ್ ಬಂದಿದ್ರೆ ನಾನ್ಯಾಕೆ ನಡ್ಕೊಂಡು ಹೋಗ್ತಿದ್ದೆ. ಆ ದೂರದಲ್ಲಿರೋ ಕುಟ್ಟಪ್ಪನ 3ನೇ ಮಗಳಿಗೆ ಮಗು ಹುಟ್ಟಿದೆ. ಪ್ರಾರಬ್ಧ ಹುಟ್ಟಾನೆ ದೋಷ ಹೊತ್ಕೊಂಡು ಬಂದಿದೆ. ಏನ್ ಮಾಡೋದು? ಕೆಲವ್ರು ಹಾಗೆ ತಂದೆ ತಾಯಿಗಳಿಗೆ ಕಷ್ಟ ಕೊಡಬೇಕು ಅಂತ ಬರ್ತಾರೆ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ತಂದೆ ತಾಯಿಗಳು ಏನ್ ಮಾಡ್ತಾರೆ? ಅದಕ್ಕೆ ದೋಷ ಪರಿಹಾರಕ್ಕೆ ಅಂತ ಒಂದು ಪೂಜೆ ಮಾಡಿಸಿ ಅಂತ ನಾನೇ ಅವ್ರಿಗೆ ಹೇಳಿದ್ದೆ. ನನ್ನ ಮಾತನ್ನ ಅವರು ತೆಗೆದುಹಾಕೋ ಜನ ಅಲ್ಲ. ಪೂಜೆ ಪುನಸ್ಕಾರ ಅಂದಮೇಲೆ ಹೊತ್ತು ಮೀರ್ ಮಾಡಬಾರ್ದಲ್ಲ. ಇನ್ ಟೈಮ್ನಲ್ಲೇ ಮುಗಿಸ್ಬೇಕು. ಬೇಡದೇ ಇರೋದೆಲ್ಲ ಹೇಳಿದ್ರಿ, ಬೇಕಾಗಿರೋದೇ ಹೇಳಿಲ್ಲ. ನೀವೇನಾದ್ರೂ ದೋಷ ಪರಿಹಾರದ ಪೂಜೆ ಮಾಡಿಸ್ಬೇಕಾಗಿತ್ತಾ? ಹೇಳಿ, ಏನಾಗಬೇಕಾಗಿತ್ತು? ಬಸ್ ಯಾಕೆ ಬರಲ್ಲ? ಬಸ್ಗೇನಾದ್ರೂ ದೋಷ ಇದೆಯಾ? ಸೂರ್ನ ಗದ್ದೆಯಿಂದ 2 ಕಿಲೋಮೀಟರ್ ದೂರದಲ್ಲಿ ಒಂದು ಹುಣಸೆ ಮರ ಇದೆ, ಗೊತ್ತಾ? ಅಲ್ಲಿಂದ 1 ಫರ್ಲಾಂಗ್ ದೂರದಲ್ಲಿ ಒಂದು ದೊಡ್ಡ ಮರ ರಸ್ತೆಗೆ ಅಡ್ಡವಾಗಿ ಬಿದ್ದುಬಿಟ್ಟಿದೆ. ಫಾರೆಸ್ಟ್ನವ್ರು ಬಂದು ಆ ಮರನ ಕಟ್ ಮಾಡಿ ರಸ್ತೆನ ಕ್ಲಿಯರ್ ಮಾಡೋ ಹೊತ್ತಿಗೆ ಸಂಜೆಯಾಗಿ ಹೋಗುತ್ತೆ. ಹಾಗಿದ್ರೆ ಬಸ್ ಬರಲ್ವಾ? ಹೇಳದ್ನಲ್ಲ, ಬರಲ್ಲ ಅಂತ. ನಾ ಬರ್ತೀನಪ್ಪ, ನಂಗೆ ಲೇಟ್ ಆಗುತ್ತೆ.
ಆಹಾ, ನಿನ್ನ ಮುಖದಲ್ಲಿ ಎಂಥ ದೈವಗಳೇ. ಆ ಭಗವಂತ ನಿನಗೆ ಆರೋಗ್ಯ, ಐಶ್ವರ್ಯ, ಆಯಸ್ಸು ಎಲ್ಲ ಕೊಟ್ಟಿದ್ದಾನಮ್ಮ. ನಿನ್ ಮೇಲೆ ದೇವರ ಅನುಗ್ರಹ ಸದಾ ಇರುತ್ತೆ. ನೀನು ಅದೃಷ್ಟ ದೇವತೆ. ದೇವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಮ್ಮ. ಚೆನ್ನಾಗಿರಮ್ಮ, ನೀನು ಚೆನ್ನಾಗಿರು. ಗೂಬೆ ತಂದು ಅರ್ಥನೇ ಆಗ್ಲಿಲ್ಲ. ಏನೋ ಗೂಬೆ ಗೂಬೆ ಅಂತೀಯ ನನಗೆ? ಹೌದು, ಗೂಬೆನೆ. ಅಣ್ಣ ಸ್ವಲ್ಪ ತಂಗ್ಳನ್ನ ಇಟ್ಟಿದ್ದೀರಾ? ನನಗೆ ಗೊತ್ತು ಸರ್, ಮನುಷ್ಯ ಹಸುವಿನ ಮುಂದೆ ಮಂಡಿ ಉರ್ದಾಗೆ ಬೇರೆ ಯಾರ ಮುಂದೆನೂ ಸೋಲಲ್ಲ. ನಾನು ಆಗ್ಲೇ ಹೇಳ್ದೆ ಚಿತ್ರನ ತಿನ್ನಿ ಸರ್ ಅಂತ. ಈಗ ಬಂದ್ ತಂಗ್ಳನ್ನ ಕೇಳ್ತಿದ್ದೀರಾ? ನನ್ಗಲ್ಲ ಅಣ್ಣ. ಮತ್ತೆ ಆ ಭಿಕ್ಷುಕನ್ ಕೊಡ್ತೀರಾ? ಬೇಡ 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 ಸರ್, ಪಾಪ ಅವನು ಬಿಸಿನೇ ತಿನ್ಲಿ. ಛೇ ಇಲ್ಲ ಅಣ್ಣ, ಅಪ್ಪು ಸರ್ದು ಪೋಸ್ಟ್ ಹರಿದೋಗಿದೆ, ಅದನ್ನ ಅಂಟಿಸ್ಬೇಕಿತ್ತು, ಅದಕ್ಕೋಸ್ಕರ. ನಮ್ಮ ಅಪ್ಪು ಸರ್ಗ ಬಿಸಿ ಅನ್ನನ ತಂದ್ಕೊಡ್ತೀನಿ ಅಲ್ವಾ ಚಿನ್ನ? ಹೌದು ನನ್ ಬಂಗಾರ. ಈಗ ತಗೊಂಡ್ಬಂದ್ಬಿಡ್ತೀನಿ. ಕೊಟ್ಬಿಟ್ಟಿ ಸರ್. ಕಣ್ಣೆದುರಿದ್ದಾಗ ಕೆಲವ್ರ ಬೆಲೆ ನಮಗ್ ಗೊತ್ತಾಗಲ್ಲ. ಅದೇ ನಮ್ಮ ಅಪ್ಪು ಸರ್ನ ನೋಡಿ, ಬದುಕಿದ್ರೆ ಹೀಗೆ ಬದುಕಬೇಕು ಅಂತ ಚಿಕ್ಕ ವಯಸ್ಸಲ್ಲೇ ಸಮಾಜಕ್ಕೆ ಸಂದೇಶ ಸಾರಿ ಹೋದ್ರು. ಏನಿವಾಗ ಮಾತಾಡಲ್ವಾ? ಇರ್ಲಿ ಬಿಡಿ, ನನ್ನ ಹೆಸರು ಸಂಜು ಅಂತ. ನನ್ನೇನಂತ ತಿಳ್ಕೊಂಬಿಟ್ಟವ್ರೆ ಇವರು? ನನಗ್ ಸೇರ್ಬೇಕಾಗಿರೋದ್ನ ಉಸೂಲಿ ಮಾಡೇ ಮಾಡ್ತೀನಿ. ಹುಲಿ ಗುಹೆಲಿದ್ರು ಸರಿ, ಇಲಿ ಫೋನ್ ನಲ್ಲಿ ಇದ್ರು ಸರಿ. ನನ್ಗೆ ಚಳ್ಳಿ ಅಂತ ತಿನ್ಸಕ್ ಬರ್ತಾರೆ. ನಾನು ವರ್ಷ ಏನು ಅಂತ ಯಾಕಮ್ಮ ಏನಾಯ್ತು? ನನ್ ಗಾಡಿಗೆ ಯಾಕೆ ಅಡ್ಡಾಗ್ತಾ ಇದೀಯಾ? ನೀವು ಪೊಲೀಸ್ ಅಲ್ವಾ? ಅಲ್ಲ ಅಲ್ಲ ಅಲ್ಲ, ಹೌದೌದೌದು. ಸರ್, ನೀವ್ ಯಾವ್ದೋ ಟೆನ್ಷನ್ ಅಲ್ಲಿ ಇರೋ ಹಾಗೆ ಕಾಣುತ್ತೆ. ನಾನು ಒಂದು ಪ್ರಾಬ್ಲಮ್ ಅಲ್ಲಿ ಇದೀನಿ ಸರ್. ಪ್ಲೀಸ್ ಸಹಾಯ ಮಾಡಿ. ನಾನು ಸಹಾಯ ಮಾಡೋದಾ? ಜನ ಎಲ್ಲ ಕ್ಲೈಮ್ಯಾಕ್ಸ್ ನಲ್ಲೇ ಪೊಲೀಸ್ ಅವ್ರು ಬರೋದು ಅಂತ ಅನ್ಕೊಂಡಿದ್ದಾರೆ, ಆದ್ರೆ ನೀವು ಬೇಗನೆ ಬಂದಿದ್ದೀರಾ. ಪ್ಲೀಸ್ ಸರ್, ಹೆಲ್ಪ್ ಮಾಡಿ. ನೋಡಮ್ಮ, ನಾನು ಪೊಲೀಸ್ ಅಲ್ಲ. ತಮಾಷೆ ಮಾಡಬೇಡಿ ಸರ್. ಹೌದು, ನಾನು ಪೊಲೀಸೇ, ಆದ್ರೆ ಈಗಲ್ಲ. ಸರ್, ಅಲ್ಲಿದ್ದಾನಲ್ಲ ಆ ಹುಡುಗ, ಅವನು ನನ್ನ ಹಿಂದೆ ಬಿದ್ದಿದ್ದಾನೆ ಸರ್. ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ. ನೀವೇ ನಂಗೆ ಸಹಾಯ ಮಾಡಬೇಕು. ನೋಡಕ್ಕೆ ಒಳ್ಳೆ ಹುಡುಗನ್ ತರ ಇದ್ದಾನೆ. ಬಸ್ ಬರೋ ತನಕ ಟೈಮ್ ಪಾಸ್ ಮಾಡಮ್ಮ. ಕಷ್ಟ ಸುಖ ಮಾತಾಡ್ಕೊಳ್ಳಿ. ಜೀವನದಲ್ಲಿ ಒತ್ಕೊಂಡು ಹೋಗೋದು ಏನಿದೆ? ಈ ಯೂನಿಫಾರ್ಮ್ ಬಿಟ್ಟು ಅಂದ್ರೆ
ಚಂದ್ರಿಕಾ ಯಜಮಾನ್ರೆ ಪೇಮೆಂಟ್ ಇನ್ನು ಬಂದಿಲ್ಲ. ಕೊಡೋಣ ಕೊಡೋಣ. ನಿಮ್ದು ನಾಟಕನಪ್ಪ. ಅಯ್ಯೋ ಚಂದ್ರಿಕಾ, ನಾನ್ ನಾಟಕ ಮಾಡೋನಲ್ಲಮ್ಮ, ಮಾಡ್ಸೋನು. ತಗೋ. ಕಳ್ಳ. ಸಾವುಕಾರ ಏನ್ ನಿಂತು? ನನ್ ಪೇಮೆಂಟು. ಏನ್ ಭಾರಿ ಪೇಮೆಂಟು? ಅಲ್ಲ, ದಿನಕ್ಕೆ 3 ಶೋ ನಾಟಕ ಮಾಡಿಸ್ತಾ ಇದ್ದೀರಾ, ನನಗ್ ಮಾತ್ರ ಪೇಮೆಂಟ್ ಕೊಡ್ತಾ ಇಲ್ಲ. ಲೈ, ನೀನೆಲ್ಲಾರು ಓಡಕ್ತಿಯಾ ಅಥವಾ ನಾನೆಲ್ಲಾರು ಓಡಕ್ತೀನ? ಕೊಡ್ತೀನಿ, ಹೋಗ್ಲಾ? ನಾನು ನೋಡ್ತಾ ಇದ್ದೀನಿ, ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ. ಸುಣ್ಣನೂ ಇಲ್ಲ, ಬೆಣ್ಣೆನೂ ಇಲ್ಲ. ಹೋಗ್ಲಾ? ಹೋಗ್ಲಾ? ರಮಣ, ತಿನ್ನೋಪಿಗೆ ಗುನ್ನ ಹಾಕ್ತಿದ್ರಲ್ಲ, ಅಂತದೇನಾಯ್ತು? ನಮ್ ಸಾವುಕಾರ ಆ ಚಂದ್ರಿಕನ್ಗೆ ಡೈಲಿ ಪೇಮೆಂಟ್ ಕ್ಲಿಯರ್ ಮಾಡ್ತಾವನೆ. ನನಗೆ 1 ವಾರದಿಂದಲೂ ಕೊಟ್ಟಿಲ್ಲ. ನಿನ್ ಜಾಗದಲ್ಲಿ ನಾನು ಇದ್ದೀರ ಇಷ್ಟೊತ್ತಿಗೆ ದುಡ್ಡು ವಸೂಲಿ ಮಾಡ್ಬಿಡ್ತಾ ಇದ್ದೆ. ಅದೆಂಗೆ? ನಾಟಕಕ್ಕೆ ಅರ್ಧ ಗಂಟೆ ಮುಂಚೆ ಅನ್ನುವಾಗ ಯೂನಿಫಾರ್ಮ್ ಸಮೇತ ಎಸ್ಕೇಪ್ ಆಗ್ಬಿಡ್ತಾ ಇದ್ದೆ. ಈಗ ನನ್ ಡ್ಯೂಟಿ ಮುಗೀತು. ಡ್ಯೂಟಿನ ಮನೆಗೆ ತಗೊಂಡೋಗಕ್ಕಾಗತ್ತಾ? ಯೂನಿಫಾರ್ಮ್ ತಾನೇ ತಗೊಂಡೋಗ್ಬೇಕು. ಸರ್, ನೀವ್ ನಾಟಕ ಮಾಡ್ತಿಲ್ಲ ತಾನೆ? ನಾಟಕನ ನನ್ ಜನ್ಮದಲ್ಲೇ ಇಲ್ಲ. ನಂದೇನಿದ್ರು ಸಹಜ ಅಭಿನಯ. ಹಲೋ, ಈಗ ನಾನು ತುಂಬಾ ಬ್ಯುಸಿ ಆಗಿದ್ದೀನಿ. ನಾಟಕ ಶುರುವಾಗೋ ಟೈಮ್ ಆಯ್ತು, ಬೇಗ ಬಾರೋ. ಮೊದ್ಲು ನನ್ ದುಡ್ಡು ಮಡಗು, ಆಮೇಲೆ ಬರ್ತೀನಿ. ಸರ್, ದುಡ್ಡು ಬೇಕಿದ್ರೆ ನಾನೇ ಕೊಡ್ತೀನಿ. ಹಳೆದು ಪಳೆದು ಸೇರಿಸ್ಕೊಡ್ತೀನಿ. ಹೌಸ್ಫುಲ್ ಆಗಿದೆ, ಬಾರೋ. ನಿನ್ ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳು, ಕೊಡ್ತೀನಿ ಅಂತವಾ? ನಮ್ಮನೆ ದೇವ್ರ ಮೇಲೆ ಆಣೆ, ಆಯ್ತಾ? ಬರ್ತೀನಿ. ಮೇಡಮ್, ಸ್ಟೇಷನ್ ಇಂದ ಸಾಹೇಬ್ರು ಅರ್ಜೆಂಟ್ ಕಾಲ್ ಮಾಡಿದ್ರು, ಯಾರೋ ಟೆರರಿಸ್ಟ್ ಹಿಡಿಬೇಕಂತೆ. ನಾನು ಬರ್ತೀನಿ. ಸರ್, ಬೇರೆ ಯಾರು ಇಲ್ವಾ ಸರ್? ಸಂಗ್ಲಿಯನ, ಕಿರಣ್ ಬೇಡಿ ಎಲ್ಲ ರಿಟೈರ್ಡ್ ಆದ್ಮೇಲೆ ನನಗೆ ಜಾಸ್ತಿ ಡಿಮ್ಯಾಂಡ್ ಇರೋದು. ಜಾಗ ಬಿಡಿ ಅಮ್ಮ, ಯೂ ಟರ್ನ್ ಮಾಡ್ಕೋಬೇಕು. ಬೇಗ ಹೋಗಿ ಮಾಡ್ಕೋಬೇಕು. ಏನ್ರಿ, ನಾನೇನ್ ಮಾಡಿದೆ ಅಂತ ದೂರ ಕೊಡಕ್ ಹೋಗಿದ್ರಿ? ಏನೋ ಸುಸ್ತಾಗಿದ್ದೀರಾ ಅಂತ ನೀರ್ ತಂದ್ಕೊಟ್ನಪ್ಪ. ಅನ್ನದ ಋಣ, ನೀರಿನ ಋಣ ಯಾವತ್ತೂ ಮರಿಬಾರ್ದ್ರಿ. ದಾರಿಲಿ ಹೋಗೋ ಮಾರಮ್ಮನ ಮನೆವರೆಗೂ ಬಾರಮ್ಮ ನಂಗೆ ಅವ್ರ ಪಾಡ್ಗೆ ಹೋಗ್ತಿದ್ ಪೊಲೀಸ್ ಕರೆದ್ಬಿಟ್ಟು ನನ್ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ? ಏನೋ ನಾನು ಒಬ್ನೇ ಇದ್ದೆ, ನೀವು ಒಬ್ರೇ ಇದ್ರಿ. ಮರ ಬಿದ್ದೋಗಿ ಬಸ್ ಬರೋದು ಲೇಟ್ ಆಗುತ್ತೆ ಅಂದ್ರು. ಸೊ ಹಂಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ನನ್ನ ಹೆಸರು ಹೇಳ್ದೆ, ನಿಮ್ ಹೆಸರು ಕೇಳ್ದೆ. ಅದೇ ಅಪರಾಧನ? ಏನ್ರಿ ನೀವು ಮಾತಾಡಿದ್ರು ಮಾತಾಡದೆ ಹೋಗ್ತಾ ಇದ್ದೀರಾ ರೀ? ಮಾತಾಡಿದ್ರೆ ಮುತ್ತು ದೊರಗುತ್ತೆ ಅನ್ನೋ ತರ ಮೌನವಾಗಿದ್ದೀರಲ್ಲ. ಇವಾಗ ನಿಮ್ಗೊಂದ್ ಕತೆ ಹೇಳ. ಒಂದ್ ಊರಲ್ಲಿ ಒಬ್ರು ಅಜ್ಜಿ ಇದ್ರಂತೆ. ಅವರು ನಾವಿಬ್ರು ಕೂತಿರೋ ಬಸ್ ಸ್ಟಾಪ್ ಎದುರುಗಡೆ ಬಂದು ಕೂತ್ರಂತೆ. ಪಾಪ ಅವರು ಒಂಟಿ ಅಂತೆ. ನಾನು ನೀವು ಜೊತೆಗಿದ್ರು ಒಂಟಿ ಅಂತೆ. ಅದಕ್ಕೆ ಇವಾಗ ನಾನು ಹೋಗಿ ಅಜ್ಜಿನ ಮಾತಾಡಿಸ್ತೀನಂತೆ. ನೀವು ಮಾತಾಡ್ಲಿಲ್ಲ ಅಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ಹೋಗ್ರಿ ರೇ. ಬಾಳೆಹಣ್ಣು ಹೇಗಜ್ಜಿ? 5 ರೂಪಾಯಿ ಕಂದ. ಒಂದ್ ಕೊಡಜ್ಜಿ. ತಗೋ ಅಜ್ಜಿ. ಅಯ್ಯ, ಚಿಲ್ರೆ ಇಲ್ವಲ್ಲ ಮಗ, ನಿಂದೆ ಬೋಣಿ. ಬಸ್ ಬಂದ್ರೆ ಏನಾದ್ರು ವ್ಯಾಪಾರ ಆದ್ರೆ ಚಿಲ್ರೆ ಸಿಗ್ತದ ನೋಡು. ಅಜ್ಜಿ, ಇನ್ನೂ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಏನಪ್ಪ? ಇಲ್ಲ 2 ಕಿಲೋಮೀಟರ್ ಹಿಂದೆ ರೋಡಲ್ಲಿ ಮರ ಬಿದ್ದೋಗಿದೆ ಅಂತೆ. ಅದ್ ತೆಗಿಯೋ ತನಕ ಬಸ್ ಬರಲ್ಲ ಅಜ್ಜಿ. ಅಯ್ಯ ಶಿವನೇ, ನಾ ಕಾಸ್ ಚಿಲ್ರೆ ಸಂಪಾದನೆಗೆ ಅಂತ ಇಲ್ಲಿ ಗಂಟ ಬಂದೆ, ಅದಕ್ಕೂ ಕಲ್ಬಿತ್ತ. ಆ ದೇವ್ರಿಗೆ ಕರುಣೆ ಅನ್ನೋದೇ ಇಲ್ಲ ನೋಡು. ಕಷ್ಟ ಇರೋರಿಗೆ ಕಷ್ಟ ಕೊಡ್ತಾನೆ. ಇನ್ನೊಂದು ಕೊಡಜ್ಜಿ. ನೀನೇ ತಕ್ಕ. ಶಿವಪ್ಪ ಕಾಪಾಡಪ್ಪ.
ಎಲ್ಲೋಗಿದ್ರಿ? ಅದು ಅದು ಹೋಗ್ಲಿ ಬಿಡಿ, ಬಾಳೆಹಣ್ಣು ತಿನ್ನಿ. 10 ರೂಪಾಯಿ ಕೊಟ್ಟು ಬೋಣಿ ಮಾಡ್ದೆ. ಪಾಪ ಅಜ್ಜಿ ಚೇಂಜ್ ಇಲ್ಲ ಅಂತ ಕೊರಗ್ತಿತ್ತು. ಹಸಿವಿದ್ರೆ ತಿನ್ನಿ, ಇಲ್ಲ ಅಂದ್ರೆ ಬೇಡ. ಮತ್ತೆ ಏನಜ್ಜಿ ಸಮಾಚಾರ? ನಂದಿನೇನಿರ್ತೈತಪ್ಪ, ದಿನ ಅದೇ ಕತೆ. ಈ ಹಳ್ಳಿಗಳಲ್ಲಿ ಎಲ್ರಿಗೂ ಗದ್ದೆ ಹೊಲ ತೋಟ ಇರುತ್ತೆ, ಕೆಲ್ಸ ಮಾಡಕ್ಕೆ ಟೈಮೇ ಇಲ್ಲ ಅಂತಾರೆ. ಅಂತದ್ರಲ್ಲಿ ಈ ವಯಸ್ಸಲ್ಲೂ ಪುಟ್ಟ ಅಂಗಡಿ ಇಟ್ಕೊಂಡಿದ್ಯಲ್ಲ ಅಜ್ಜಿ ನೀನು. ದೇವ್ರು ಬಲ್ಗಡೆಯಿಂದಾನೆ ಹೂ ಕೊಳ್ಳಿ ಅಂತ ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ಅವನ್ ಮನ್ಸು ಏನಿರುತ್ತೋ ಏನೋ ಯಾರು ಗೊತ್ತು. ಕೆಲವ್ರಿಗೆ ಎಡಗಡೆಯಿಂದ ಹೂ ಕೊಡ್ತಾನೆ ಅಷ್ಟೇ. ಅರ್ಥ ಆಗ್ಲಿಲ್ಲ. ನಮ್ಮವ್ರಿದ್ದಾಗ ನನ್ನನ್ ರಾಣಿ ತರ ನೋಡ್ಕೊಂಡ್ರು. ಅವ್ರು ಹೋದ್ಮೇಲೆ ನನ್ನ ಹಿರಿ ಮಗ ಅವನ್ ಹೆಂಡತಿ ಮಾತು ಕೇಳ್ಕೊಂಡು ಸಿಟಿ ಸೇರ್ಕೊಂಡ. ಇನ್ನೆರಡನೇವನು ಈ ಊರೇ ಬೇಡ ಅಂತ ಬೆಂಗಳೂರಲ್ಲಿ ಡ್ರೈವರ್ ಕೆಲಸ ಮಾಡ್ತವ್ರೆ. ನಮ್ಗೆ 2 ಎಕರೆ ಜಮೀನಿದ್ಯಪ್ಪ, ಆದ್ರೆ ಅದನ್ನ ಮಾಡೋರು ಯಾರು ಇಲ್ಲ. ಬಾಳ್ ಬಿದ್ದೋಗಿದೆ. ನಂಗೂ ಮನೇಲಿ ಇದ್ದಿದ್ದು ಬೇಜಾರಾಯ್ತು. ಅದಕ್ಕೆ ಈ ಬುಟ್ಟಿ ಅಂಗಡಿ ಶುರು ಮಾಡ್ಕೊಂಡಿವ್ನಿ. ಅಜ್ಜಿ, ಈ ಮಳೆ ಬಿಸಿಲು ಬಂದ್ರೆ ಏನ್ ಮಾಡ್ತೀಯ ಅಜ್ಜಿ? ಅಭ್ಯಾಸ ಆಗೋಗಿದೆ ಕಂದ, ಏನು ವ್ಯತ್ಯಾಸ ಅನ್ಸಲ್ಲ. ಅಜ್ಜಿ, 1 ನಿಮಿಷ ಬಂದೇ ಇರು. ಸರಿಯಪ್ಪ. ಈಗ ಓಕೆನಾ ಅಜ್ಜಿ? ನನ್ ಕಳ್ಳಲ್ಲಿ ಹುಟ್ಟಿದ ಮಕ್ಳೇ ನನಗ್ ನೆರಳಾಗ್ಲಿಲ್ಲ. ಯಾರು ಆ ಶಿವಪ್ಪ ನಿನ್ನ ತಣ್ಣಗಿಟ್ಟಿರ್ಲಿ. ಹೌದು, ಆ ಬಸ್ ಸ್ಟ್ಯಾಂಡ್ ಕೂತಿರೋಳು ನಿನ್ ಹೆಂಡ್ತಿನಾ? ಅಯ್ಯೋ ಸುಮ್ನಿರಜ್ಜಿ, ಅವಳೇನಾದ್ರೂ ಕೇಳಿಸ್ಕೊಂಡ್ರೆ ಅಷ್ಟೇ. ಆಮೇಲೆ ಹೇ ಚೇತನ್, ಯಾವ ಹಾಡು ಕೇಳ್ತಿದ್ದೆ? ಅದೇ ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗೋದು ಬಳಲಿ. ಅಲ್ಲ, ಇದನ್ ಕೇಳಕ್ ನಿಲ್ಸುದ್ರಾ? ಅದಕ್ಕಲ್ಲ ಚೇತನ್. ಅರೆ, ನನ್ನ ಹೆಸರು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದೆಂಗೋ ಗೊತ್ತಾಯ್ತು. ಎಲ್ಲಿಗೆ ಹೋಗ್ತಾ ಇದ್ಯಾ? ಕಾಲೇಜ್ಗೆ ಸರ್. ಸರ್, ಕತೆ ಮಾತಾಡಕ್ಕೆ ನನ್ನ ಹತ್ರ ಟೈಮ್ ಇಲ್ಲ, ನಾನು ಹೋಗ್ಬೇಕು. ಅದೇ ಎಲ್ಲಿಗೆ ಅಂತ? ಹೆಲ್ತ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೀತಿದ್ದೀನಿ. ಬರ್ದು ನಾನು ನಮ್ಮ ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊಬೇಕು ಸರ್. ಅಮ್ಮನಿಗೆ ಒಬ್ನೇ ಮಗ ಅನ್ಸುತ್ತೆ. ದೊಡ್ಡ ಕನ್ಸಿಟ್ಕೊಂಡಿದ್ಯಾ? ಹೌದು, ಉಳ್ಕೊಂಡಿರೋದು ನಾನೊಬ್ನೇ ಸರ್. ಅಂದ್ರೆ 2 ವರ್ಷದಿಂದೆ ಮಳೆ ಬಂದು ಗುಡ್ಡ ಕುಸಿತಲ್ಲ ಸರ್. ಆಗ ನಾವಿದ್ದು ಮನೆ ಸಮೇತ ನನ್ನ ತಂದೆ ಮತ್ತೆ ನನ್ನಿಬ್ರು ತಂಗಿದೀರು ಎಲ್ಲರೂ ಮಣ್ಪಾಲಾಗೋದ್ರು. ನಮ್ಗೆ ಅವ್ರ ದೇಹಗಳು ಕೂಡ ಸಿಗ್ಲಿಲ್ಲ. ನಾನು ಮತ್ತೆ ನಮ್ಮಮ್ಮ ಮಾತ್ರ ಉಳ್ಕೊಂಡ್ವಿ ಸರ್. ಸರ್, ಟೈಮ್ ಆಗುತ್ತೆ, ನಾನು ಹೋಗ್ಬೇಕು. ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂದ್ರೆ ಎಕ್ಸಾಮ್ ಹಾಲ್ ಒಳಗೆ ಹೋಗ್ಬೇಕಲ್ವಾ ನೀನು? ನೆನ್ನೆ ಬಿಟ್ಟಿರೋರು ಇವತ್ತು ಬಿಡಲ್ಲ ಅಂತಾರ? ನೆನ್ನೆ ನಿನ್ನ ಹತ್ರ ಹಾಲ್ ಟಿಕೆಟ್ ಇತ್ತು, ಇವತ್ತು ಇದೆ ನೋಡಿ. ಅರೆ, ನನ್ನ ಪೌಚ್ ಏನಾಯ್ತು? ಅದ್ರಲ್ಲಿ ಹಾಲ್ ಟಿಕೆಟ್ ಇಟ್ಟಿದ್ದೆ. ಇಯರ್ ಫೋನ್ ಹಾಕೊಂಡು ಜಾಲಿಯಾಗಿ ಹಾಡ್ ಕೇಳ್ತಾ ಹೋಗ್ತಾ ಇದ್ರೆ ಬ್ಯಾಗಿಂದ ಪೌಚ್ ಬಿದ್ರೆ ಹೇಗ್ ಗೊತ್ತಾಗತ್ತೆ ನಿನಗೆ ಹೇಳು? ತಗೋ. ತುಂಬಾ ಉಪಕಾರ ಆಯ್ತು ಸರ್. ಇದಿಲ್ದಲೇ ಎಕ್ಸಾಮ್ ಅಲ್ಲಿಗೆ ಹೋಗಿದ್ದಿದ್ರೆ ಖಂಡಿತ ಬಿಡ್ತಾ ಇರ್ಲಿಲ್ಲ. ಆಲ್ ದಿ ಬೆಸ್ಟ್.
ಥ್ಯಾಂಕ್ ಯು ಸರ್. ಬಾಯ್ ಸರ್. ಬಾಯ್. ನಾನು ಬಾಳಿ ಬದುಕಿದ್ದೀನಿ, ಪ್ರಪಂಚ ನೋಡಿದ್ದೀನಿ. ಇವ್ರ ಥರ ಅಲ್ಲ, ಇವ್ರ ಥರ ಇದೆ ಅಷ್ಟೇ. ಅಯ್ಯೋ, ಬಸ್ ಹೊರಟೋಯ್ತಾ? ರೋಡಲ್ಲಿ ಮರ ಬಿದ್ದಿದ್ಯಂತೆ, ಬಸ್ ಬರಲ್ಲ ಅನ್ಸುತ್ತೆ. ಬಸ್ ಬರಲ್ಲ ನಂಗೆ ಗೊತ್ತಿತ್ತು. ಬಸ್ ಬರಲ್ಲ, ನನ್ನ ಮಗನೂ ಬರಲ್ಲ. ನಾನ್ಯಾಕೆ ಅವನಿಗೆ ಅವಳಿದ್ದ ಮೇಲೆ? ಅಲ್ಲ, ಹೆತ್ತು ಹೊತ್ತು ತುತ್ಕೊಟ್ಟಿದ್ದೆಲ್ಲ ಮರ್ತೇ ಹೋಗಿದೆ. ಹೆಂಡತಿ ಬಂದ್ಮೇಲೆ ಪಕ್ಕದಲ್ಲಿ ಹೆತ್ತೋರು ಯಾಕ್ಬೇಕು ಹೇಳು? ಅಲ್ಲ, ಅವಳು ಹೋಗ್ಲಿ ಅಂತ ಹೇಳ್ತಾ ಇದ್ರೆ ಅವ್ನ ಮುಖ ನೋಡ್ತಾ ನಿಂತಿದ್ದಾನೆ. ಒಂದೇ ಒಂದು ಮಾತು ನನ್ ಪರವಾಗಿ ಮಾತಾಡ್ಬೋದಿತ್ತಲ್ವಾ? ಅವಳು ಹಚ್ಕೊಳ್ಳೋ ಬಣ್ಣನ ನನ್ ತಲೆ ಚೂರು ಹಚ್ಕೊಂಡ್ಬಿಟ್ನಪ್ಪ. ಅದ್ ದೊಡ್ಡ ತಪ್ಪ? ಯಾಕೆ ನಾ ಚೆನ್ನಾಗ್ ಕಾಣ್ಬಾರ್ದ? ಅದಕ್ಕೆ ಆ ಮನೇಲಿ ಇರಲ್ಲ. ಪ್ರಪಂಚ ವಿಶಾಲವಾಗಿದೆ, ಎಲ್ಲಾದ್ರೂ ಹೋಗ್ತೀನಿ. ಬಸ್ ಬಂತಾ? ಬಸ್ ಹಾ ಬರಲ್ಲ. ಅಲ್ಲಿ ಮರ ಬಿದ್ದೋಗಿದೆ, ಇಲ್ಲಿ ಬದುಕು ಬೀದಿಗೆ ಬಿದ್ದಿದೆ. ನನ್ ಜಾಗದಲ್ಲಿ ಅವಳು ಹೆತ್ತಮ್ಮ ಇದ್ದಿದ್ರೆ ಹೀಗೆ ಮಾತಾಡ್ತಾ ಇದ್ಲಾ? ಈಗಿನ ಕಾಲದ ಹುಡುಗಿಗೆ ಮನುಷ್ಯತ್ವನೇ ಇಲ್ಲ. ಅಯ್ಯೋ, ನೀನು ಈಗಿನ ಕಾಲದವಳೆ ಅಲ್ವಾ? ಮರ್ತೋಗಿತ್ತು, ಹಾಳಾದ ವಯಸ್ಸಾಯ್ತಲ್ಲ. ಅಂದ ಹಾಗೆ ನಿಂಗ್ ಮದ್ವೆ ಆಗಿದ್ಯಾ? ನಿಮ್ಮ ಅತ್ತೆನ್ ಚೆನ್ನಾಗಿ ನೋಡ್ಕೋತಾ ಇದ್ಯಾ? ಅಮ್ಮ, ಬಾಮ್ಮ ಮನೆಗೆ ಹೋಗೋಣ. ಸುಮ್ನೆ ಮಗು ತರ ಆಡ್ಬೇಡ. ಹೋಗೋ. ನಿನ್ ಸ್ವಾಭಿಮಾನನ ಹೆಂಡತಿ ಸರ್ಗಲ್ ಅಡ ಇಟ್ರೆ ನನ್ನಂತನ ಬಿಟ್ಕೊಡಕ್ಕಾಗತ್ತಾ? ಅವಳು ಬೇಜಾರು ಮಾಡ್ಕೊಂಡು ಮನೆಯಲ್ಲಿ ಅಳ್ತಾ ಕೂತ್ಕೊಂಡಿದ್ದಾಳೆ. ಬಾಮ್ಮ. ಬಾಳಕ್ ಬಂದವಳು ಆಳೋದಕ್ ಬಂದ್ರೆ ಅಳ್ತಾ ಕೂರ್ದೆ ನಿನ್ ಹವಳನ ಉದುರುತ್ತೆ. ಹೋಗ. ಯಾಕಷ್ಟು ಕೋಪ ನಿನ್ಗೆ? ಅವಳೇನು ಅನ್ಬಾರ್ದು ಅಂದ್ಲು ಅಂತ ನಿನ್ಗೆ? ಥೂ, ನಿನ್ನ ಹೆಂಡತಿ ಪರ ವಕಾಲತ್ ಹೊಯ್ಸ್ಕೊಂಡು ಇಲ್ಲಿಗೂ ಬಂದ್ಬಿಟ್ಟ. ನಾನು ಬರಲ್ಲ. ಮದುವೆ ಮಾಡ್ಕೊ ಅಂತ ಬಲವಂತ ಮಾಡಿದ್ ನೀನು. ಈಗ ನೋಡ್ರಿ ಹಿಂಗೆ ಆಡ್ತಿದ್ಯಾ. ನಿನಗೆ ಸಪ್ರೇಟ್ ಏರ್ ಕಲರ್ ತಂದ್ಕೊಡ್ತೀನಿ ಬಾಮ್ಮ. ಅವಳು ಇನ್ನೂ ಚಿಕ್ಕವಳಮ್ಮ, ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ. ಬಾಮ್ಮ ಮನೆಗೆ ಹೋಗೋಣ. ಇಲ್ಲ ಕಣ, ನಾನ್ ಬರಲ್ಲ ಅಂದ್ರೆ ಬರಲ್ಲ. ಬಸ್ ಇಲ್ಲಿಗೆ ಬರಲ್ವಂತೆ. ಬಸ್ ಇರೋ ಕಡೆ ನಾನೇ ಹೋಗ್ತೀನಿ. ಅಮ್ಮ ಬಾ ಮನೆಗೆ ಹೋಗೋಣ. ಬಂದ್ಬಿಟ್ಟ ಇಲ್ಲಿ. ನಿಂತ್ಕೊಳ್ಳಮ್ಮ. ಎಲ್ಲಿವರೆಗೂ ಹೋಗ್ತೀಯ ಹೋಗು, ನಾನು ಬರ್ತೀನಿ. ಮನೆ ಬಿಟ್ಟು ಹೋದ್ರೆ ಸಂಬಂಧ ಹೋಗುತ್ತೇನಮ್ಮ. ಸರಸ್ವತಿ ನನ್ನ ಹೆಸರು. ಎಲ್ಲರೂ ನನ್ನ ಸರ್ಸು ಅಂತ ಕರೀತಾರೆ. ನಾನು ಮಾತು ಬರ್ದಿರೋಳು ಅಲ್ಲ, ಮೌನವ್ರತನೂ ಮಾಡ್ತಾ ಇಲ್ಲ. ಅಪರಿಚಿತರ ಜೊತೆ ಮಾತಾಡೋದು ನಂಗೆ ಅಭ್ಯಾಸ ಇಲ್ಲ. ಇನ್ಫ್ಯಾಕ್ಟ್ ಇಷ್ಟನೂ ಇಲ್ಲ. ಮತ್ತೆ ನನ್ನ ಹತ್ರ ಮಾತಾಡ್ತಿದ್ದೀರಾ? ನೀವು ಮಾತಾಡೋ ಥರ ಮಾಡಿದ್ರಿ. ಯಾರಾದರೂ ಒಂಟಿ ಹುಡುಗಿ ಸಿಕ್ಕಿದ್ರೆ ಫ್ರೆಂಡ್ ಮಾಡ್ಕೊಳ್ಳೋಣ ಅನ್ನೋ ಈ ಕಾಲದಲ್ಲಿ ನೀವು ಆ ಅಜ್ಜಿನೂ ಫ್ರೆಂಡ್ ಮಾಡ್ಕೊಂಡ್ರಿ. ಬಿಸಿಲು ಮಳೆ ಏನೇ ಬಂದರೂ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಶೆಲ್ಟರ್ ಕೂಡ ಮಾಡಿಕೊಟ್ರಿ. ನಿಮ್ಮದು ತಾಯಿ ಕರುಳು. ಮೊದಲು ನೀವು ನಂಗೆ ನೀರು ತಂದು ಕೊಟ್ಟಾಗ ನೀವು ಸಾಧಾರಣ ಮನುಷ್ಯ ಅಂತ ಅಂದ್ಕೊಂಡೆ. ಆದರೆ ಆ ಹುಡುಗನಿಗೆ ಹಾಲ್ ಟಿಕೆಟ್ ತಗೊಂಡು ಹೋಗಿ ಕೊಟ್ರಲ್ಲ, ಅಲ್ಲಿ ನೀವು ಪಾಸ್ ಆಗಿಬಿಟ್ರಿ. ಅದರಲ್ಲೇನಿದೆ, ನನ್ನ ಜಾಗದಲ್ಲಿ ಯಾರೇ ಇದ್ರು ಅದನ್ನೇ ಮಾಡ್ತಿದ್ರು. ಅದು ನಿಮ್ಮ ಸುಂದರವಾದ ಕಲ್ಪನೆ. ಒಳ್ಳೆಯವ್ರಿಗೆ ಈ ಜಗತ್ತಲ್ಲೆಲ್ಲ ಒಳ್ಳೇದಾಗೆ ಕಾಣುತ್ತಂತೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಈ ಬಸ್ ಸ್ಟಾಪ್ಗೆ ತುಂಬ ಜನ ಬಂದು ಹೋಗ್ತಾರೆ. ಆದರೆ ಹರಿದೋಗಿರೋ ಅಪ್ಪು ಪೋಸ್ಟರ್ನ ಸರಿ ಮಾಡಬೇಕು ಅಂತ ಅನ್ಸಿದ್ದು ನಿಮಗೆ ಮಾತ್ರ. ನನ್ನ ಕೈಲಿ ಏನಾಗುತ್ತೋ ಆ ಸಹಾಯ ನಾನು ಮಾಡ್ತೀನಿ ಅಂತ ಅನ್ಕೊಂಡಿದ್ದೀರಲ್ಲ, ಅದು ಗ್ರೇಟ್. ಇಷ್ಟೊಂದು ಹೊಗಳ್ಬೇಡ್ರಿ, ಆಮೇಲೆ ಸೂತ್ರ ಹರಿದ ಗಾಳಿಪಟ್ಟ ತರ ಎಲ್ಲಂತರಲ್ಲಿ ಹಾರಾಡ್ಬಿಡ್ತೀನಿ. ಇದೇ ಖುಷಿಲಿ ಒಂದ್ ಟೀ ಕುಡಿದ್ಬಿಡ್ತೀನಿ. ಅಣ್ಣ ಹೇಳಿ ಸರ್. ಒಂದ್ ಟೀ. ಜಜಾಕ್. 2 ಟೀನಾ? ನಾನು ಹೇಳಿದ್ ಒಂದೇ ಅಲ್ವಾ? ನೀವು ಟೀ ಹೇಳಿದ್ದು ನನಗೆ, ನಾನ್ ತಂದಿರೋ ಟೀನೇ ಕುಡಿಬೇಕು. ನೋಡಿ, ಹೆಣ್ಮಕ್ಳು ಮನ್ಸನ್ನ ನೋಯಿಸ್ಬಾರ್ದು. ನಿಮ್ಗೆ ಅಂತ ತಂದಿರೋ ಟೀ ಇದನ್ನೇ ಕುಡಿಬೇಕು. ಗಂಡು ಮಕ್ಳೇನ್ ಬಿಟ್ಟಿ ಬಿದ್ದವ್ರ? ಯಾರು ಗೊತ್ತು, ಬಿಟ್ಟಿ ಬಿದ್ದವ್ರೋ ತೊಟ್ಟಿಲ್ ಬಿದ್ದವ್ರೋ ಅಂತ. ಸರ್, ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಮಾಡ್ಕೊಂಡ್ ಬಂದಿದ್ದೀನಿ, ಇದನ್ನೇ ಕುಡಿಬೇಕು. ಸರ್, ನಿಮ್ಗೋಸ್ಕರನೇ ಶುಂಠಿ ಯಾಲಕ್ಕಿ ಹಾಕಿ ಸ್ಪೆಷಲ್ ಆಗಿ ಮಾಡ್ಕೊಂಡ್ ಬಂದಿರೋದು, ಇದನ್ನೇ ಕುಡಿಬೇಕು. ಸ್ವಲ್ಪ ಚಕ್ಕೆ ಲವಂಗನ ಹಾಕಿ ರುಬ್ಬಿದ್ರೆ ಕೋಳಿ ಸಾರೆ ಆಗ್ಬಿಟ್ಟಿರೋದು. ಅಯ್ಯೋ, ತಿಂತೀನಿ ಅಂತ ಹೇಳಿ ಕೋಳಿ ಸಾರೆ ಮಾಡಾಕ್ತೀನಿ. ಸರ್ ತಗೊಳ್ಳಿ ಸರ್. 2 ಟೀ ಹೇಗ್ ಕುಡಿಯೋದು? 1 ಟೀ ನಾನು ಕುಡಿತೀನಿ. ತಗೊಳ್ಳಿ ತಗೊಳ್ಳಿ ಸರ್. ಈಗ ಸರಿ ಹೋಯ್ತು, ಟೀಗೆ ಒಂದು ಬೆಲೆ ಸಿಕ್ತು. ಈಗ ಟೀ ಕುಡಿದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ, ಆಯ್ತಾ? ಲೇ,
ಅವ್ರು ಹೇಳ್ತಾರೆ ಅವ್ರು ಹೆಂಗೆ ಚಪ್ಪರ್ಸ್ಕೊಂಡು ಕುಡಿತಾರೆ ಅಂತ ನೀನ್ ಕೆಕ್ಕರ್ಸ್ಕೊಂಡು ನೋಡ್ಬೇಡ, ನಡಿ. ಹಂಗಾರೆ ನೀನು ಬಾ. ಅವ್ರಿಬ್ರದು ಒಳ್ಳೆ ಜೋಡಿ ಅಲ್ವಾ? ಥ್ಯಾಂಕ್ಸ್ ರೀ. ನಿಮಗ್ ನಾನ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೋ? ನಿಮ್ಮಿಂದ ನಾನ್ ಟೀ ಕುಡಿಯೋ ತರ ಆಯ್ತಲ್ಲ. ಅವರಿಬ್ಬರ ಜಗಳದಲ್ಲಿ 2 ಗ್ಲಾಸ್ ಟೀ ನಾನ್ ಕುಡ್ದಿದ್ರೆ ನನ್ ಬಾಯ್ ಎಲ್ಲ ಕಸರೆ ಆಗ್ತಿತ್ತು ಅಷ್ಟೇ. ಟೀ ಕುಡಿಯೋ ವಿಷಯಕ್ಕೆ ಹೀಗೆ ಹೇಳ್ತಾ ಇದ್ದೀರಾ. ಅಪ್ಪಿತಪ್ಪಿ ವಿಷ ಏನಾದ್ರೂ ಕುಡ್ದಿದ್ರೆ ಇನ್ನೇನ್ ಹೇಳ್ತಿದ್ರು? ಅಯ್ಯಯ್ಯೋ, ಆ ಕರ್ಮ ನನಗೆ ಯಾಕಪ್ಪ? ಬೇಕು ಬೇಡ ಅನ್ನೋದು ನಮ್ಗೆ ಹೇಳಿ ಕೇಳಿ ಬರಲ್ಲ. ಏ ದೇವು, ಒಲೆ ಮೇಲೆ ಹೊಸ ಅಕ್ಕಿ ಹಾಕಿದ್ದೀನಿ, ಹೋಗ್ ನೋಡು. ಅಕ್ಕಿ ಇಟ್ಟಿದ್ದು ನೀನಲ್ವಾ? ನೀನೇ ಹೋಗಿ ನೋಡು. ಬರ್ತಾ ಬರ್ತಾ ದಿಮಾಕು ಜಾಸ್ತಿ ಆಯ್ತು. ಟೈಮ್ಗೆ ಸರಿಯಾಗಿ ಹಾಕ್ತಾ ಇದೀಯಾ? ತಿಂದು ತಿಂದು ದಿಮಾಕ್ ಬಂದ್ಬಿಡಿ ನನ್ಗೆ. ದಿಮಾಕು ಅನ್ನ ಏನಾರು ತಳ ಕಚ್ಚಬೇಕು, ನೀನು ಬುಡ ಸುಟ್ಟಾಕ್ತೀನಿ, ನೋಡ್ತಾ ಇರು. ಆದರ್ಶ ದಂಪತಿಗಳೇ, ಗ್ಲಾಸ್ ತಗೊಳ್ಳಿ. ತಳ ಬುಡ. ಅಯ್ಯೋ, ನನ್ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಆದಾಗ ಹೀಗೆ ಮಾತಾಡೋದು. ಗೊತ್ತಾಯ್ತು. ಬುಡ ಸುಟ್ಟು ವಾಸನೆ ಅಲ್ಲಿವರೆಗೂ ಬರ್ತಾ ಇತ್ತು. ಹೌದು, ನಿಜವಾಗ್ಲೂ ಸೀದೋಗಿರೋ ವಾಸನೆ ಬರ್ತಾ ಇದೆ. ಅದು ಬುಡ ಸುಟ್ಟು ವಾಸನೆ ಅಲ್ಲ, ಅನ್ನ ಸುಡ್ತಿರೋ ವಾಸನೆ. ಹೋಗ್ ನೋಡು. ಅಯ್ಯಯ್ಯೋ, ನಿಜವಾಗ್ಲೂ ಸೀದೋಯ್ತು. ಅಲ್ಲಣ್ಣ, ಬನ್ನಿ ಕೂತ್ಕೊಳ್ಳಿ. ಅದೇನು ಯಾವಾಗ್ಲೂ ನೀವಿಬ್ರು ಜಗಳ ಆಡ್ತಿರ್ತೀರಾ? ನಿಮಗ್ ಬೇಜಾರಾಗಲ್ವಾ? ಬೇಜಾರಾಗಬಾರ್ದು ಅಂತಾನೆ ಜಗಳ ಆಡ್ತಿರ್ತೀವಿ. ಅಂದ್ರೆ ನಮ್ದೊಂದು ಕತೆ ಇದೆ. ನಮ್ಮೂರು ಕೇರಳ. ಯಾವಾಗ್ಲೂ ಅಲ್ಲಿಂದ ಬಂದು ಪಾರು ಅವ್ರ ಅಪ್ಪನ ಹೋಟ್ಲಲ್ಲಿ ಲೋಟ ತೊಳೆಯೋ ಕೆಲಸ ಮಾಡ್ತಿದ್ದೆ. ಅಲ್ಲೇ ಮೊದಲನೇ ಸಲ ನಾನು ಪಾರು ನೋಡಿದ್ದು. ಅವಳು ನನ್ನನ್ನು ನೋಡಿದ್ಲು, ನಾನು ಅವಳನ್ನು ನೋಡಿದೆ. ನಮ್ಮಿಬ್ಬರ ನಡುವೆ ಪ್ರೀತಿ ಆಯ್ತು. ಪ್ರೀತಿ ಏನೋ ಆಯ್ತು, ಆದ್ರೆ ಅವ್ರ ಅಪ್ಪ ಅಮ್ಮ ನಮ್ಮ ಪ್ರೀತಿನ ಒಪ್ಕೊಳ್ಳಿಲ್ಲ. ಅವಳು ನನಗೋಸ್ಕರ ಮನೆ ಬಿಟ್ಟು ಬಂದ್ಲು. ಕಷ್ಟಪಟ್ವಿ, ಊರಲ್ಲಿದ್ವಿ, ನಾವು ಮದ್ವೆನೂ ಮಾಡ್ಕೊಂಡ್ವಿ. ನಮ್ಮಿಬ್ಬರಿಗೊಂದು ಪುಟ್ಟು ಪಾಪನು ಹುಟ್ಟಿತು. ಬದುಕು ಇನ್ನೇನು ಸ್ವರ್ಗ ಅನ್ನುವಾಗ ಆ ದೇವರು ನಮ್ ಜೊತೆ ಆಟ ಆಡ್ಬಿಟ್ಟ. ಪಾಪಿ ಯಾರೋ ಲಾರಿಯವನು ನನ್ನ ಮಗಳ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಟ್ಟ. ಆಗ್ಲಿಂದ ಪಾರು ಮಗಳು ನೆನ್ಸ್ಕೊಂಡು ಯಾವಾಗ್ಲೂ ಅಳವಳು. ಒಂದಿನ ಸಿಟ್ಟು ಬಂದು, ಯಾಕೆ ಯಾವಾಗ್ಲೂ ಅಳ್ತಿರ್ತೀಯ ಅಂತ ಬೈದೆ. ಅವಳು ನನ್ನ ಜೊತೆ ಜಗಳ ಆಡಕ್ ಶುರು ಮಾಡಿದ್ಲು. ನಾನು ಜಗಳ ಮಾಡಿದೆ. ಅದ್ಯಾಕೋ ಗೊತ್ತಿಲ್ಲ, ಅವತ್ತು ಜಗಳ ಆಡ್ತಾ ಆಡ್ತಾ ಅಳು ನಿಲ್ಸ್ಬಿಟ್ಲು. ಅವಳಿಗೆ ಮಗಳು ನೆನಪರಬಾರ್ದು ಅಂತ ನಾನು ಜಗಳ ಮಾಡ್ತಿರ್ತೀನಿ. ಇಬ್ರು ಜಗಳ ಮಾಡ್ತಾನೆ ಇರ್ತೀವಿ. ಹೋಗು ಬೇಗ ಹೋಗು. ನಿಲ್ಸು. ಎಕ್ಸ್ಕ್ಯೂಸ್ ಮೀ, ನಾನು ರಂಗ, ರೋಮಿಯೋ ರಂಗ. ಏನ್ ಅಪರೂಪಕ್ಕೆ ಈ ಕಡೆ ಮುಖ ಮಾಡಿದೀಯಾ? ಅದು ನಮ್ಮೂರ್ ಕಡೆಗೆ ರಂಜಾನು ಯುಗಾದಿ ಹಬ್ಬ ಒಟ್ಟಿಗೆ ಬಂದಂಗಿದೆ. ಯಾವಾಗ್ಲೂ ಯಾರನ್ನಾದ್ರೂ ಜೊತೆಲಿ ಹಾಕೊಂಡು ಓಡಾಡ್ತಿದ್ದೆ. ಇವತ್ತು ನೋಡಿದ್ರೆ ಒಬ್ಳೆ ಸಿಕ್ಕಿದ್ಯಾ? ಅಷ್ಟು ಸಾರಿ ಮಾತಾಡ್ಸಕ್ ಟ್ರೈ ಮಾಡ್ತಾ ಇದ್ದೆ. ನೀ ನೋಡಿದ್ರು ನೋಡದೆ ಇರೋ ತರ ಹೋಗ್ತಿದ್ದೆ. ಹೇಳು, ನಾನಂದ್ರೆ ನಿನ್ಗೆ ಇಷ್ಟ ಇಲ್ವಾ? ಐ ಲವ್ ಯು. ಏನು? ಐ ಲವ್ ಯು. ಏನಾದ್ರೂ ಹೇಳ್ಕೊ. ಇದನ್ನೆಲ್ಲ ನಾನು ನಿನಗೆ ಹೇಳ್ತಿರೋದು. ನನ್ಗೇನಕ್ಕೆ ಹೇಳ್ತಾ ಇದ್ಯಾ? ಯಾಕಂದ್ರೆ ನೀನಂದ್ರೆ ನನಗಿಷ್ಟ. ನಾನು ಯಾರನ್ನೂ ಇಷ್ಟಪಡಲ್ಲ. ನನ್ಗೇನ್ ಕಡಿಮೆ ಆಗಿದೆ? ನೋಡೋಕೊಳ್ಳೆ ದುನಿಯಾ ವಿಜಯ್ ಸಲಗ ಸಿನಿಮಾದಲ್ಲಿ ಇದ್ದಂಗಿಲ್ವಾ? ಈ ಆಂಗಲ್ ಇಂದ ಡಾಲಿ ಧನಂಜಯ್ ತರ ಇದ್ದೀನಿ. ನೀನು ನನ್ನ ಹಿಂದ್ಗಡೆಯಿಂದ ನೋಡಿಲ್ಲ ಅಲ್ವಾ? ನೋಡಿದ್ರೆ ಸಾಕು, ನೀನ್ ಡ್ರಾಮಾ ನಿಲ್ಸು. ಇದು ಡ್ರಾಮಾ ಅಲ್ಲ, ನೀ ನನ್ ಡ್ರೀಮು. ಪ್ರತಿದಿನ ನಿನ್ನ ನೆನೆಸ್ಕೊಳ್ದೆ ಮಲ್ಗೋದೇ ಇಲ್ಲ ಗೊತ್ತಾ? ನೀನ್ ನೆನೆಸ್ಕೋ, ಒಣಸ್ಕೋ, ನನಗೇನಾಗ್ಬೇಕು? ಇಷ್ಟು ನೆಗ್ಲೆಕ್ಟ್ ಆಗಿ ಮಾತಾಡ್ಬೇಡ. ನನ್ ಹೃದಯಕ್ಕೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂದ್ರೆ ದೇವದಾಸ್ ಆಗಿ ಬೀದಿ ಸುತ್ತಬೇಕಾಗುತ್ತೆ. ಪ್ಲೀಸ್ ನನ್ನ ಪ್ರೀತಿನ ಕನ್ಸಿಡರ್ ಮಾಡು.
ಇಲ್ಲ ಅನ್ಬೇಡ ಪ್ಲೀಸ್. ಸುಮ್ಮನೆ ನನ್ನ ಡಿಸ್ಟರ್ಬ್ ಮಾಡ್ಬೇಡ ಪ್ಲೀಸ್, ಇಲ್ಲಿಂದ ಹೊರಟೋಗು. ನನ್ನಂತ ಸುರಸುಂದರಾಂಗನ್ನ ನೀ ರಿಜೆಕ್ಟ್ ಮಾಡ್ತಾ ಇದೀಯ ಅಂದ್ರೆ ಯಾರನ್ನ ಲವ್ ಮಾಡ್ತಿದ್ಯಾ? ಯಾರು ಯಾರು ಅಂತ ಹೇಳು. ಪ್ರೀತಿಯಿಂದ ಗೆಲ್ಬೇಕು ಅಂತ ಹೇಳ್ತಾರೆ. ಅವ್ನು ಯಾರು ಅಂತ ಹೇಳು ಹೇಳು. ಇವರೇ ನಾನು ಇಷ್ಟಪಡ್ತಿರೋ ಹುಡುಗ. ಓ ಇವನೇನಾ? ಅದಕ್ಕೆ ನೀ ನನ್ನ ರಿಜೆಕ್ಟ್ ಮಾಡ್ದ? ಈ ಮಾತು ಮುಂಚೆನೆ ಹೇಳ್ದೆ ನಂಗೆ ಟೈಮ್ ಆದ್ರೂ ಉಳಿತಿತ್ತು. ನಿನ್ನ ಫ್ರೆಂಡ್ ತುಂಡು ಜಡೆ ಜಲಜಾಕ್ಷನ್ ಪಟಾಯಿಸ್ಕೊಂಡಿರ್ತಿದ್ದೆ. ನೀನ್ ಲವ್ ಮಾಡೋ ಸ್ಟೈಲ್ ನೋಡಿ ರಂಗನಾಥ್ ಬಾಬು ಅಂತಿದ್ದ ಹೆಸರನ್ನ ರೋಮಿಯೋ ರಂಗ ಅಂತ ಕರೆದ್ರು. ಆದ್ರೆ ಜೂಲಿಯಟ್ ಸಿಗ್ಲಿಲ್ಲ. ಈಗ ಈ ವಿಷಯ ಗೊತ್ತಾದ್ರೆ ಅವ್ರು ಏನಂತ ಕರೀತಾರೋ ಗೊತ್ತಿಲ್ಲ. ಆದ್ರೂ ನೀ ಮಾಡಿದ್ ಸರಿ ಇಲ್ಲ, ತಪ್ಪು ಮಾಡ್ಬಿಟ್ಟೆ. ನನ್ನಂತ ಅಮಾಯಕ ಹುಡುಗನ ಜೀವನದಲ್ಲಿ ಆಟ ಆಡ್ಬಾರ್ದಾಗಿತ್ತು. ನೀನೇನಾ ಹೀರೋ? ದೂರದಿಂದ ನೋಡಕ್ಕೆ ಅಮೀರ್ ಖಾನ್ ತರ ಕಾಣ್ತೀಯ, ಹತ್ತಿರದಿಂದ ಅಜಯ್ ದೇವಗನ್ ತರ ಕಾಣ್ತೀಯ, ಟಾಪ್ ಆಂಗಲ್ ಇಂದ ಅಕ್ಷಯ್ ಕುಮಾರ್ ತರ ಕಾಣ್ತೀಯ, ಲೋ ಆಂಗಲ್ ಅಲ್ಲಿ ಅಮಿತಾಬ್ ಬಚ್ಚನ್ ತರ ಇದೆಯಾ ಅಂತ ಹೇಳ್ತೀನಿ ಅನ್ಕೊಂಡ? ನೋವೇ, ಚಾನ್ಸೇ ಇಲ್ಲ. ಏನೋ ನಿನ್ನ ಹೆಸರು? ಸಂಜು. ನೀನು ನಿಂತರ ಮಾತ್ರ ಇದೀಯಾ? ನೀನು ನೀನೇ, ಇಲ್ಲಿ ನಾನು ನಾನೇ, ನೀನು ನೀನೇ. ಅಲ್ಲ ರೀ, ಮದ್ವೆ ಆಗೋ ರಂಗ ಅಂದ್ರೆ ನೀನೇ ನನ್ನ ಹೆಂಡತಿ ಅಂತ ಯಾವನೋ ಹೇಳಿದ್ನಂತೆ. ಹಂಗಾಯ್ತು ನಿಮ್ ಕತೆ. ನನ್ನನ್ ಯಾಕ್ರಿ ಲವರ್ ಅಂತ ತೋರಿಸಿದ್ದು ನೀವು? ನಿಮಗ್ ಬೇರೆ ಯಾರು ಸಿಗ್ಲಿಲ್ವಾ? ಸಿಕ್ಕಿಲ್ಲ. ಏನಿವಾಗ? ನಮ್ಮಿಬ್ರಿಗೂ ನೆಟ್ಟಿಗೆ ಪರಿಚಯನೇ ಆಗಿಲ್ಲ. ನೀವ್ ಈಗಷ್ಟೇ ಬಾಯ್ಬಿಟ್ಟು ಮಾತಾಡ್ತಾ ಇದ್ದೀರಾ. ಅಷ್ಟ್ರಲ್ಲಿ ನಿಮ್ಮನ್ನ ಹೆಂಗ್ರಿ ಲವ್ ಮಾಡ್ಲಿ ನಾನು? ನನ್ನ ಲವ್ ಮಾಡಿ ಅಂತ ಯಾವಾಗ ಹೇಳ್ದೆ ನಿಮ್ಗೆ? ಹೇಳಿದ್ರಲ್ಲ, ಹೇಳೋದೇನು ತೋರಿಸಿದ್ರಲ್ಲ. ಅವ್ನ್ ನೋಡಿದ್ರೆ ದೊಡ್ಡ ದೊಡ್ಡ ಡೈಲಾಗ್ ಬೇರೆ ಹೊಡಿತಾನೆ. ಇನ್ನು ಏನೇನ್ ಗ್ರಾಚಾರ ಕಾದಿದ್ಯೋ ನೋಡಿ. ಇವಾಗ ಏನಾಯ್ತು ಅಂತ? ಅವ್ನ್ ಸುಮಾರು ದಿನದಿಂದ ನಾನು ಹಿಂದೆ ಬಿದ್ದಿದ್ದ. ಇವತ್ ಧೈರ್ಯ ಮಾಡಿ ಮಾತಾಡ್ಸಕ್ಕೆ ಅಂತ ಬಂದ. ಅವನನ್ನ ಹೇಗಾದ್ರೂ ಮಾಡಿ ಸಾಕಾಗ್ಬೇಕು ಅನ್ನೋಷ್ಟ್ರಲ್ಲಿ ನೀವ್ ಬಂದ್ರಿ ಅಷ್ಟೇ. ಏನ್ರಿ ಅಷ್ಟೇ ಅಂತಷ್ಟು ಸುಲಭವಾಗಿ ಹೇಳ್ತೀರಾ? ಸರಿ, ಅವನನ್ನ ಕರೀರಿ. ನೀವ್ ನನ್ ಲವರ್ ಅಲ್ಲ ಅಂತ ಹೇಳ್ಬಿಡೋಣ. ಅವ್ನ್ ನೋಡಿದ್ರೆ ಸಿನಿಮಾ ಕಾಮಿಡಿಯನ್ ಇದ್ದಂಗಿದಾನೆ. ಅವನ್ಗೆ ಕನ್ನಡದ ಹೀರೋಯಿನ್ ಬೇಕಾ? ಏನಂದ್ರಿ? ಮಿಸ್ ಮ್ಯಾಚ್ ಅಂದೆ. ಆದ್ರೂ ನೀವು ನನ್ನ ಲವರ್ ಅಂತ ತೋರಿಸಿದ್ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಎದ್ರಿಗಿದ್ದಿದ್ ನೀವು, ಅದಕ್ಕೆ ಹೇಳ್ದೆ ಅಷ್ಟೇ. ಅದೇ ವಿಷಯನ ಇಟ್ಕೊಂಡು ಯಾಕೆ ಎಳ್ದಾಡ್ತಿದ್ದೀರಾ? ಯಾಕಿಷ್ಟು ಸಿಟ್ಟಾಗ್ತೀರಾ? ನನಗೂ ಅರ್ಥ ಆಗುತ್ತೆ. ಸಾಮಾನ್ಯವಾಗಿ ಒಂದ್ ಹೆಣ್ಣು ಅಷ್ಟು ಸುಲಭವಾಗಿ ಯಾರನ್ನು ಬಾಯ್ ಫ್ರೆಂಡು, ಲವರು, ಗಂಡ ಅಂತ ತೋರ್ಸಲ್ಲ. ನೀವು ನನ್ನನ್ನ ತೋರಿಸಿದ್ದೀರಾ ಅಂದ್ರೆ ಅಂದ್ರೆ ಆ ಸಂದರ್ಭದಲ್ಲಿ ಏನೋ ಒಂದ್ ಕಾರಣ, ಅರ್ಥ ಇರುತ್ತೆ. ಅದನ್ನ ನಾನು ಗೌರವಿಸ್ತೀನಿ. ಮತ್ತೆ ನಿಮ್ಮನ್ನ ಪ್ರಶ್ನೆ ಕೇಳಕ್ ಹೋಗಲ್ಲ. ನೀವು ಕೋಪ ಮಾಡ್ಕೋಬೇಡಿ. ನಾನೆಲ್ಲಿ ಕೋಪ ಮಾಡ್ಕೊಂಡಿದ್ದೀನಿ? ಸ್ವಲ್ಪ ಸಿಟ್ಟು ಬಂತು ಅಷ್ಟೇ. ಈಗ್ಲೇ ನಿಮ್ದು ಇನ್ನೊಂದು ಮುಖ ನೋಡಕ್ಕಾಗಿದ್ದು. ಒಂದ್ ಮುತ್ತು. ಏನು? ಸಾರಿ, ಒಂದ್ ತುತ್ತು. ಅಲ್ಲಿ ನೋಡಿ. ಮತ್ತೆ ಮಿಡಿಯದೆ ಕುಣಿಯಿತು ಹೃದಯ, ಬಡಿಯದೆ ನಿಂತರೆ ಗತಿಯೇನು? ಕರೆಯದೆ ಬಂದಿರೋ ಪ್ರೀತಿಯ ಪುಟವ, ಮರೆಯದೆ ನೆನಪಿಡು ನೀನೆನ್ನು. ಭುವಿಯೇ ಬೆರಗು ನಿನ್ನ ಪಾದ ಸೋಕಿ ಭೋರ್ಗರೆದು ಬಂತು ಕಡಲು. ಸತ್ತಿಲ್ಲದಂತೆ ಕಾರ್ಮೋಡ ಕರಗಿ ಬಿಗಿದಪ್ಪಿದಂತೆ ಮುಗಿಲು.
ಕರೆಯದೆ ಬಂದಿರೋ ಪ್ರೀತಿಯ ಪುಟವ ಮರೆಯದೆ ನೆನಪಿಡು ನೀನಿನ್ನು ದೇವರೇ ವರವ ಕೊಡು ಚೋರಿಯ ಹೃದಯವ ಸನಿಹ ಕರೆದು ಪೂಜಿಸುವೆ ಪುನಃ ಜಪಿಸು ನಿನ್ನ ಕೋರಿಕೆ ಹರಸಿ ಬರುವೆ ನಿನ್ನ ಸನಿಹ ಇರುವೆ ಪ್ರತಿ ಜನುಮ ನಿನ್ನ ಜೊತೆಗೆ ಕೊಡುವೆ ನನ್ನ ಒಲವ ಚಿಲುಮೆ ನಿನಗೆ ಮತ್ತೆ ಮತ್ತೆ ಮಿಡಿಯದೆ ಕುಣಿಯಿತು ಹೃದಯ ಬಡಿಯದೆ ನಿಂತರೆ ಗತಿಯೇನು ಕರೆಯದೆ ಬಂದಿರೋ ಪ್ರೀತಿಯ ಪುಟವ ಮರೆಯದೆ ನೆನಪಿಡು ನೀನಿನ್ನು ಕಣ್ಣಲ್ಲೇ ನಶೆಯ ಕೊಡು ಈ ನಿನ್ನ ಕಂಗಳ ಕಂಡು ಮರುಳನಾಗಿರುವೆ ಪುಳಕ ಗೊಳಿಸು ಹೇಳುತ್ತ ಕವಿತೆಯ ಮನದ ಕದವ ತೆರೆದಿಡುವೆ ಖುಷಿಯೇ ಕ್ಷಣ ಕ್ಷಣವು ನಿನ್ನ ಜೊತೆಗೆ ಸಖಿಯೇ ನನ್ನ ತನುವು ಮನವು ನಿನ್ನಲ್ಲೇ ಮತ್ತೆ ಮತ್ತೆ ಮಿಡಿಯದೆ ಕುಣಿಯಿತು ಹೃದಯ ಬಡಿಯದೆ ನಿಂತರೆ ಗತಿಯೇನು ಕರೆಯದೆ ಬಂದಿರೋ ಪ್ರೀತಿಯ ಪುಟವ ಮರೆಯದೆ ನೆನಪಿಡು ನೀನಿನ್ನು ಲೋ ಭೀಮಾ ನೀನೇನೇ ಹೇಳು ನಾನ್ ಕೇಳೋ ಮಗನೇ ಅಲ್ಲ ಮಾತಂದ್ರೆ ಮಾತು ಒಂದೇ ಬಿಲ್ಲು ಒಂದೇ ಬಾಣ ಸೋಮಣ್ಣ ನಂದು ಅಷ್ಟೇಯ ಒಂದೇ ನಾಲ್ಗೆ ಒಂದೇ ಮಾತು ನಂದು ಸ್ವಲ್ಪ ಮಾತು ಕೇಳು ನೋ ಚಾನ್ಸೇ ಇಲ್ಲ ನಿನ್ ದುಡ್ಡು ಇವಾಗ್ಲೇ ಕೊಡ್ತೀನಿ ಕಣ ಚಾನ್ಸೇ ಇಲ್ಲ ಕಣಲ್ಲ ನಂದು ಒಂದೇ ಬೋಗಿ ಒಂದೇ ಇಂಜಿನ್ ನಿನ್ ಋಣ ಬ್ಯಾಡ ಕಣೋ ಸೋಮಣ್ಣ ಬ್ಯಾಡ ಕಣಲ್ಲ ನಂದು ಒಂದೇ ಸೆಲ್ಲು ಒಂದೇ ಬ್ಯಾಟ್ರಿ ಯಾಕಣ ಹಿಂಗ ಹಠ ಮಾಡ್ತೀಯ ನೀನ್ ನನಗೆ ದುಡ್ಡು ಕೊಡ್ಲೇಬೇಕು ಅಂದ್ರೆ ನಾನ್ ನಿನಗೆ ದುಡ್ಡು ಎಲ್ಲಿ ಕೊಟ್ಟಿದ್ನೋ ಅಲ್ಲೇ ತಂದು ಕೊಡಲ್ಲ ಅದ್ ಹೆಂಗಣ ಆಗುತ್ತೆ ಯಾಕೆ ಐಕಿಲ್ಲ ಯಾಕೋ ಐಕಿಲ್ಲ ಓ ದೇವಣ್ಣ ಓ ಇರೋ ಮರೆಯಲ್ಲಿ ನಾವಿಬ್ರು ಒಂದ್ ಸಮಸ್ಯೆ ಸಿಕ್ಕಿದೀವಿ ನೀನೇ ಸಾಲ್ವ್ ಮಾಡ್ಬೇಕು ಬರ ನಮ್ ದೇವಣ್ಣ ಅಂತಕ್ಕೆ ದೇವಣ್ಣ ಏನು ಭೀಮಣ್ಣ ಸೋಮಣ್ಣ ಅಪರೂಪಕ್ಕೆ ನನ್ನ ಹೆಸರು ಕರಿತಿದ್ದೀರಲ್ಲ ಒಂದ್ ನ್ಯಾಯ ತೀರ್ಮಾನ ಇತ್ತು ಅದಕ್ಕೆ ಮಾತಾಡ ದೇವಣ್ಣ ನಾನು ಇವನ ಹತ್ರ ಕಾಸಿಸ್ಕೊಂಡಿದ್ದೆ ಅದನ್ನ ವಾಪಸ್ ಕೊಡ್ತೀನಿ ಅಂದ್ರೆ ಆ ದುಡ್ಡು ಈಗ ನನಗ್ ಬೇಡ ಅಂತ ಇದ್ದೇನೆ ಇದು ಸರಿನಾ ಏನಣ್ಣ ನೀನು ನಿಯತ್ತೇ ಇಲ್ದಿರೋ ಕಾಲದಲ್ಲಿ ನಿಯತ್ತಿಂದ ತಗೊಂಡಿರೋ ದುಡ್ಡನ್ನು ವಾಪಸ್ ಕೊಡ್ತೀನಿ ಅಂದ್ರೆ ಬೇಡ ಅಂತೀಯಲ್ಲ ಇನ್ನೊಂದ್ಸಲ ಬೇಡ ಅಂತೀಯಲ್ಲ ಬೇಡ ಕಣ ನಾನ್ ದುಡ್ಡು ಕೊಟ್ಟಿದ್ದೆ ಕನ್ಸಲ್ಲಿ ಹೌದಲ್ಲೇ ನೀನು ಕನ್ಸಲ್ಲೇ ಬಂದಿದ್ದ ಸಾಲ ತೀರ್ಸು ಇಲ್ಲೆಲ್ಲ ಕೊಡೋದು ನ್ಯಾಯನ ನಿನ್ಗೆ ಅದೇ ಧರ್ಮ ಇದ್ರೆ ನ್ಯಾಯ ನೀತಿ ಇದ್ರೆ ಪ್ರಾಮಾಣಿಕತೆ ಇದ್ರೆ ನನ್ ಕನ್ಸಲ್ಲೇ ಬಂದಿದ್ದ ಸಾಲ ತೀರ್ಸು ಇಲ್ ಬೇಡ ಅಯ್ಯೋ ನಾನು ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದೀನಣ್ಣ ಸೋಮಣ್ಣನ್ ಕನ್ಸಲ್ಲಿ ಹೋಗಿ ಅವನ್ ದುಡ್ಡು ಅವನಿಗೆ ಕೊಟ್ಬಿಡೋಣ ಅಂತ ಆಗ್ತಾ ಇಲ್ವೇ ಇವ್ರ ಋಣ ನನಗೆ ಹಾಕೋಣ ಅದಕ್ಕೆ ವಾಪಸ್ ಕೊಟ್ಬಿಡೋಣ ಅಂತ ಇದ್ದೀನಿ ನೀನೇ ಏನಾದ್ರೂ ಒಂದ್ ಐಡಿಯಾ ಹೇಳೋಣ ಅಣ್ಣ
ಅವನು ಕೊಡ್ಬೇಕಾಗಿರೋ ಕಾಸನ್ನ ನಿನ್ ಕನ್ಸಲ್ಲಿ ನಾನು ಬಂದು ಕೊಟ್ರೆ ಹೆಂಗೆ? ಸೂಪರ್ ಐಡಿಯಾ ಅಣ್ಣ. ಫಸ್ಟ್ ಆ ಕೆಲಸ ಮಾಡ. ಇಷ್ಟ ದಿನ ಎಲ್ಲಿದ್ದ ಮರಿಯಾ? ತಲೆ ಎಲ್ಲ ಕಣ ಮರಿಯಾ, ಇಂಜಿನಿಯರ್ ತಲೆ. ಸೂಪರ್ ಸೂಪರ್. ದೇವಣ್ಣ ನೋಡಲೆ, ನಾನ್ ಕಾಯ್ತಾ ಇರ್ತೀನಿ, ನನ್ ಕನ್ಸಲ್ ಬಂದು ಕೊಟ್ಬಿಡು. ನೀನ್ ಹಿಂಗೋಣ, ನಾನು ಹಂಗೆ ಬಂದ್ಬಿಡ್ತೀನಿ. ಬಾಸು ಬೇಡ, ನಮ್ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನಿನ್ ಸಾಲ ತೀರ್ಸ್ಬಿಟ್ಟೆ. ಅಂತೂ ನನ್ನ ಕನ್ಸಲ್ ಸಾಲನ ತೀರ್ಸ್ಬಿಟ್ಟೆ. ದೇವು, ನೀನ್ ಮಾಡಿದ್ ಸರಿನಾ? ಮತ್ತೆ ಅವ್ರು ಮಾಡಿದ್ ಸರಿನಾ? ಏನ್ ಮಾಡ್ಬಿಟ್ರ ಅಂತದ್ದು? ಲೋ ಭೀಮಾ, ನೀರಾಗ ಕುಡಿಯೋದ್ ಬೇಡಕಲ್ಲ, ತಲೆ ಭೀಮಣ್ಣ, ಸೋಮಣ್ಣ, ಏನ್ ಒಂದೇ ತರ ಬಟ್ಟೆ ಹಾಕೊಂಡು ಇಬ್ರು ಎಲ್ಲಿ ಹೊಟ್ರಿ? ಎಲ್ಲಿ ಹೋಯ್ತಾ ಇದ್ದೀರಿ ಅಂದ್ರೆ ಎಣ್ಣೆ ಕುಡಿಯಕ್ ಹೋಯ್ತಾ ಇದೀವಿ. ಇನ್ನೆಲ್ ಹೋತಾರೋ? ನೋ, ಎಷ್ಟು ದಿವಸದಿಂದ ಟೀ ಕಾಸು ಕೇಳ್ತಾ ಇದ್ದೀನಿ. ಬರ್ಕೋ ಅಂತ ಹಂಗೆ ಹೋಗ್ತೀರಾ? ಟೀ ಬ್ಯಾಲೆನ್ಸ್ ಕೊಟ್ಟೋಗ್ರೋಣ. ಲೆಕ್ಕ ಬರ್ಕೋ, ನಾವೇನ್ ಊರ್ ಬಿಟ್ಟು ಹೋಗ್ತೀವ? ಎಷ್ಟು ಅಂತ ಬರಿಲ್ಲಣ್ಣ. ಅವರು ಎಷ್ಟು ಕೇಳಿದ್ರು ಟೀ ಕಾಸು ಕೊಡ್ತಿರ್ಲಿಲ್ಲ, ಅದಕ್ಕೆ ಉಪಾಯ ಮಾಡಿ ಕಾಸು ವಸೂಲಿ ಮಾಡ್ಬಿಟ್ಟೆ. ಅಯ್ಯೋ ಬಂಗಾರ ದೇವು, ನೀನ್ ಮಾಡಿರೋದು ಜೀವನದಲ್ಲಿ ಮೊದಲನೇ ಸರಿ ಒಳ್ಳೆ ಕೆಲಸ. ಅಯ್ಯೋ ನನಗೆ ತಡ್ಕೊಳಕ್ ಆಗ್ತಿಲ್ಲ, ನೀನೇನ್ ಮಾಡ್ಬಿಡ್ತೀನೋ, ನನ್ ಕೆಲ ಆಗ್ತಿಲ್ಲ. ದೇವು, ನಾವು ಬೀದಿಲಿದ್ದೀವಿ, ಬಾ ಒಳಗೋಣ. ರೆಡಿ. ಅನ್ಕೊಂಡೆ ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ ಅಂತ. ಓಹೋ, ನೀನೇನವನು? ಮಾತಲ್ಲಿ ಮುದ್ ಮಾಡೋನು ನಾನೇ, ಮುಷ್ಟಿಲಿ ಗುದ್ ಕೊಡೋನು ನಾನೇ. ನಿಮ್ಮಂತವ್ರು 100 ಜನ ಬಂದ್ರು ಯುದ್ಧ ಮಾಡೋನು ನಾನೇ ಕಣ್ರೋ. ಇವನ್ ಯಾರೋ ಊರ್ಗ್ ಹೊಸ್ಬ ಅನ್ಸುತ್ತೆ ಕಣ. ಮೊದಲನೇ ರಾಗ, ಮೊದಲನೇ ತಾಳ, ಮೊದಲನೇ ಮೇಳ. ಯಾವ್ದೇ ರಂಗದಲ್ಲೂ ಹೊಸದಾಗಿ ಬಂದಾದ್ಮೇಲೆ ಕಣೋ ಹಳಬರಾಗೋದು. ನಿಮ್ಮಂತವ್ರನ್ನ ನೋಡಿ ಹೆದರ್ಕೊಂಡು ಹೋಗೋ ಮಾತೇ ಇಲ್ಲ ಕಣ್ರೋ. ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ಮೇಲೆ ಇಲ್ಲೇ ನಿಲ್ತೀನಿ. ಅಂದ್ರೆ ಎಲ್ಲದಕ್ಕೂ ರೆಡಿ ಇದ್ದೀನಿ, ಬಂದ್ರೋ. ಬಾಯ್ಸ್, ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀರಾ. ಮಿಸ್ಟರ್ ಸಂಜು, ನಿಮ್ ಸ್ಮಾರ್ಟ್ ವರ್ಕ್ ಇಂದ ಫೈಟ್ ಬಜೆಟ್ ಉಳಿಸ್ಬಿಟ್ಟೆ.
ನಾನ್ ಪ್ರೀತಿಸೋ ಹುಡುಗಿ ಅವಳು ಪ್ರೀತಿಸೋ ಹುಡುಗನ ತಾಕತ್ ತಿಳ್ಕೊಬೇಕಾಗಿತ್ತು. ಅದಕ್ಕೆ ಈ ಫೈಟ್ ಸೆಟಪ್. ಗುಡ್, ಒಳ್ಳೆ ಹುಡುಗನ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ. ಶೂರ, ಧೀರ, ರಣಧೀರ. ದೇವ್ರು ಒಳ್ಳೇದು ಮಾಡ್ಲಿ. ದೇವ್ರು ಒಳ್ಳೇದು ಮಾಡ್ಲಿ. ಹೊಡಿಬೇಡ ಅಂದ್ರೆ ಯಾಕೋ ಹೊಡಿತಿದ್ಯಾ? ರಂಗಣ್ಣ ಅವ್ನು ಕೇಳಿಸ್ಲಿಲ್ಲಣ್ಣ. ಹಂಗಂತ ಸಪ್ರೇಟ್ ಆಗಿ ಹೇಳೇನ ಅವನ್ಗೆ? ಅವನ್ಗೆ ಕಿವಿ ಕೇಳಲ್ಲ. ಕಿವಿ ಕೇಳಿಸಲ್ವಾ? ಕೇಳಿಸ್ದೇ ಇರೋ ಕಿವಿಗೆ ಇಷ್ಟೊಂದು ರಿಂಗ್ಸ? ಬಾಯ್ಸ್ ಲೊಕೇಶನ್ ಶಿಫ್ಟ್. ಗೂಗಲ್ ಪೇ ಮಾಡ್ತೀನಿ, ಬಂದ್ರೆ ಹೋಗೋಣ. ಏಯ್, ಆಮೇಲೆ ಅವ್ನ ಕಿವಿಗೆ ಕೇಳೋ ಮೋಟ್ರ್ ಹಾಕ್ಸ್ರೋ. ಏಯ್ ಬಂದ್ರು. ತುಂಬಾ ನೋವಾಗ್ತಿದ್ಯಾ? ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋಣ ಅಂತ ನೋಡಿದ್ರೆ ಹೀಗಾಗೋಯ್ತು. ಏನೂ ಆಗಿಲ್ಲ. ನನ್ನಿಂದ ಯಾವತ್ತೂ ಯಾರಿಗೂ ಏನೂ ತೊಂದರೆನೇ ಆಗಿಲ್ಲ. ತೊಂದರೆ ಮಾಡಕ್ ನಂಗೆ ಇಷ್ಟನೂ ಇಲ್ಲ. ತುಂಬಾ ತುಂಬಾ ಪೆಟ್ಟು ಬಿತ್ತು ಅನ್ಸುತ್ತೆ. ನೋವಾಗ್ತಿದ್ಯಾ? ನೀವ್ ಹಿಂಗ್ ಮುಟ್ತಾ ಇದ್ರೆ ನನಗೆ ನಮ್ಮ ಅಮ್ಮನೇ ನೆನಪಾಗ್ತಾರೆ. ನಮ್ಮ ಅಮ್ಮನೇ ಮುಟ್ಟಿದ್ರೇನೋ ಅನ್ನೋ ತರ ಫೀಲ್ ಆಗ್ತಿದೆ. ನಾನು ಇಲ್ಲಿವರೆಗೂ ಬರ್ಬೇಕು ಅಂದ್ರೆ ನಮ್ಮ ಅಮ್ಮನೇ ಕಾರಣ. ಅದಕ್ಕಿಂತ ಹೆಚ್ಚಾಗಿ ನಾನು ಬದುಕಲ್ಲಿ ನಡೆದಿರೋ ಇಂಪಾರ್ಟೆಂಟ್ ವಿಷಯನ ನಿಮ್ಮ ಹತ್ರ ಹಂಚ್ಕೋಬೇಕು. ಇಂಪಾರ್ಟೆಂಟ್ ವಿಷಯನಾ? ಏನದು? ನೀನ್ ತುಂಬಾ ಲೇಟ್ ಮಾಡ್ದೆ ಸಂಜು. ತುಂಬಾ ಏನೂ ಲೇಟ್ ಆಗಿಲ್ಲ ಅನ್ಸುತ್ತೆ. ನಾವ್ ಅನ್ಕೊಂಡ್ ಹಾಗೆ ಜೀವನ ನಡೆಯಲ್ಲ ಸಂಜು. ಏನ್ ಸಿಂಚು, ಅಪರೂಪಕ್ಕೆ ಒಗಟಾಗಿ ಮಾತಾಡ್ತಾ ಇದ್ಯಾ? ಇನ್ಮೇಲೆ ಈ ಸಿಂಚನ ಕೂಡ ಅಪರೂಪನೇ. ಸುಮ್ನೆ ಏನೇನೋ ಹೇಳಿ ತಲೆ ಕೆಡಿಸ್ಬೇಡ. ಅದನ್ನೇ ನಾನ್ ಹೇಳ್ತಾ ಇರೋದು. ನಾನ್ ಹೇಳೋದನ್ ಕೇಳಿ ನೀನು ತಲೆ ಕೆಡ್ಸ್ಕೋಬೇಡ. ಅಂದ್ರೆ ನೀನ್ ಯಾವಾಗ್ಲೂ ಕೇಳ್ತಿದ್ದಲ್ಲ, ನಿಮ್ ಮನೇಲಿ ನಮ್ ಪ್ರೀತಿನ ಒಪ್ಕೊಳ್ದೆ ಹೋದ್ರೆ ಏನ್ ಮಾಡೋದು ಅಂತ. ಅದಕ್ಕೆ ನಮ್ ಮನೇಲಿ ನಮ್ ಪ್ರೀತಿನ ಒಪ್ಕೊಳ್ಳಿಲ್ಲ. ಅವ್ರು ನಿನ್ನ ರಿಜೆಕ್ಟ್ ಮಾಡಿದ್ರು. ನೀನು? ನನ್ ಕೈಲಿಗೇನೂ ಇಲ್ಲ. ಪರಿಸ್ಥಿತಿ ಕೈ ಮೀರಿ ಹೋಯ್ತು. ಸ್ವಲ್ಪ ಅರ್ಥ ಆಗೋ ತರ ಹೇಳ್ತೀಯಾ? ಮನೇಲಿ ನಮ್ ರಿಲೇಟಿವ್ ಹುಡುಗನೊಬ್ಬನ್ ನೋಡಿದ್ದಾರೆ. ಮದ್ವೆ ಕೂಡ ಫಿಕ್ಸ್ ಮಾಡಿದ್ದಾರೆ. ಅವನು ಎಂಗೇಜ್ಮೆಂಟ್ಗೋಸ್ಕರನೇ ಕೆನಡಾಯಿಂದ ಬರ್ತಿದ್ದಾನೆ. ಮದ್ವೆ ಆದ್ಮೇಲೆ ನಾನು ಕೂಡ ಕೆನಡಾಗೆ ಶಿಫ್ಟ್ ಆಗ್ಬೇಕು ಅಂತಿದ್ದೀನಿ. ಮೋಸ್ಟ್ಲಿ ನಮ್ಮಿಬ್ರು ಕೊನೆ ಭೇಟಿ ಅನ್ಸುತ್ತೆ ಇದು. ಸಿಂಚು, ಏನ್ ಇಷ್ಟು ಸುಲಭವಾಗಿ ಹೇಳ್ತಿದ್ಯಾ? ಇಷ್ಟೇನಾ ಪ್ರೀತಿ ಅಂದ್ರೆ? ನಮ್ಮಿಬ್ಬರ ಮಾತು, ಮೆಸೇಜು, ಸೆಲ್ಫಿ, ಕುಲ್ಫಿ, ಸುತ್ತಾಟ, 7 ಜನ್ಮಕ್ಕೂ ಜೊತೆಗಿರ್ತೀನಿ ಅಂತ ಹೇಳ್ದೆ. ಅದನ್ನೆಲ್ಲ ಹೆಂಗ್ ಮರಿತೀಯ ಸಿಂಚು? ಕಾಲೇಜ್ ಜೊತೆ ಹೋಗೋದು ಬುದ್ಧಿವಂತರ ಲಕ್ಷಣ. ನಾನ್ ದಡ್ಡಿ ಆಗಕ್ ತಯಾರಿಲ್ಲ. ಲೈಫಲ್ಲಿ ಒಂದೊಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಈಗ ಇವನ್ನ ಮಿಸ್ ಮಾಡ್ಕೊಂಡು ಯಾವನ್ನೋ ಕಟ್ಕೊಂಡು ನನ್ ಕೈಲಿ ಬದುಕಕ್ಕಾಗಲ್ಲ. ನೋಡು, ಇಷ್ಟು ದಿನ ಒಟ್ಟಿಗೆ ಜಾಲಿಯಾಗಿದ್ವಿ. ಹಾಗೆ ಇನ್ಮೇಲೆ ಬ್ರೇಕಪ್ ಮಾಡ್ಕೊಂಡು ಆರಾಮಾಗಿರೋಣ. ನೀನು ಏನೇನೋ ಅನ್ಕೊಂಡು ಡಿಸ್ಟರ್ಬ್ ಆಗ್ಬೇಡ. ನನ್ನನ್ನು ಡಿಸ್ಟರ್ಬ್ ಮಾಡ್ಬೇಡ. ಒಂದ್ ನಿಮಿಷ ಫೋನ್ ಕೊಡ್ತೀಯಾ? ತಗೋ, ನಮ್ಮಿಬ್ರು ಫೋಟೋಸ್, ಮೆಸೇಜಸ್ ಎಲ್ಲ ಡಿಲೀಟ್ ಮಾಡಿದೀನಿ. ನೀನು ಅಷ್ಟೇ, ನಿನ್ ಮನ್ಸಿಂದ ನನ್ನ ಡಿಲೀಟ್ ಮಾಡು. ಗುಡ್ ಬೈ. ಪ್ಲೀಸ್ ಸಿಂಚು, ನನ್ನ ಬಿಟ್ಟು ಹೋಗ್ಬೇಡ ಸಿಂಚು. ಸುಮ್ನೆ ತೊಂದ್ರೆ ಕೊಡ್ಬೇಡ. ಬಿಡು ಬಿಡು. ಓವರ್ ಡ್ರಾಮಾ ಮಾಡ್ಬೇಡ ಪ್ಲೀಸ್. ಏನೋ ಮರ್ಯಾದೆಯಿಂದ ಹೇಳೋಗೋಣ ಅಂತ ಬಂದ್ರೆ ಮೆಂಟಲ್ ತರ ಆಡ್ತಾನೆ. ಈ ಹುಡುಗರು ಬುದ್ಧಿನೇ ಇಷ್ಟು. ಸಿಂಚು, ಸಿಂಚು, ಸಿಂಚು ನಿಂತ್ಕೋ. ಸಿಂಚು, ಸಿಂಚು. ಪದೇ ಪದೇ ಕಣ್ಮುಂದೆ ಹೊಂಟೋಗ್ಬಿಟ್ಲು ಅವನಿಂದ. ಪಾಪ ಜೀವ ಬಂತು ಬಾರಿಗೆ. ಲವಿ ಡವಿ ಅವಳಿಗೆ, ವಿಸ್ಕಿ ರಮ್ಮು ಇವನಿಗೆ, ಸುಕ್ಕ ಫಿಕ್ಸು ಇವನ ಪಾಲಿಗೆ.
ಮಿಟ್ಕಲಾಡಿ ಹಿಂದೆ ಬಿದ್ದು ಹಾಳಾಗ್ ಹೋಗ್ಬಿಟ್ಟೆ ಈ ದಗಲ್ ಬಾಜಿ ಲವಲ್ ಬಿದ್ದು ಎಕ್ಕುಟ್ ಹೋಗ್ಬಿಟ್ಟೆ ಡ್ಯಾಡಿಯಾಗೋ ವಯಸ್ಸಲ್ಲಿ ದಾಡಿ ಬಿಟ್ಕೊಂಡೆ ಲವ್ ಅನ್ನೋ ಲಿಫ್ಟಲ್ಲಿ ತಗಲಾಕೊಂಡೆ ಕಣ್ಮುಂದೆ ಒಟ್ಟೋಗ್ಬಿಟ್ಲು ಅವನಿಂದೆ ಪಾಪ ಜೀವ ಬಂತು ಬಾರಿಗೆ ಲವ್ವಿ ಡವ್ವಿ ಅವಳಿಗೆ ವಿಸ್ಕಿ ರಮ್ಮು ಇವನಿಗೆ ಸುಕ್ಕ ಫಿಕ್ಸು ಇವನ ಪಾಲಿಗೆ ಸುಸುರು ಬತ್ತಿಯ ಹಚ್ಬಿಟ್ಟು ಲೈಫಿಗೆ ಹೊಂಟೋದ್ಲೋ ಕಾಣೆ ಆಗ್ಬಿಟ್ಲೋ ಬಿತ್ತೋದ್ಲೋ ಅರೆ ಪ್ರೀತಿ ಗೀತಿಯನ್ನ ವಿಷದ ಬೀಜವ ಬಿತ್ತೋದ್ಲೋ ನೋವು ಕೊಟ್ಬಿಟ್ಲೋ ಬಿತ್ರಿ ಅಂತ ಗೊತ್ತಿದ್ರು ಅವಳಿಂದ ಹೋಯ್ತಿದ್ಯಲ್ಲ ಬಿನ್ 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 ಬಿನ್ನಡಾಗಿತ್ತಿ ಮೋಡಿಯ ಮಾಡ್ಬಿಟ್ಟು ಹೊಂಟೋದ್ಲಲ್ಲ ಬಿಸ್ಕಿ ಬಾಟ್ಲಿ ಕೊಟ್ಬಿಟ್ಟು ಹೋಗ್ಬಿಟ್ಲು ಮಿಟ್ಕಲಾಡಿ ಹಿಂದೆ ಬಿದ್ದು ಹಾಳಾಗ್ ಹೋಗ್ಬಿಟ್ಟೆ ಈ ದಗಲ್ ಬಾಜಿ ಲವ್ವಲ್ ಬಿದ್ದು ಎಕ್ಕುಟ್ ಹೋಗ್ಬಿಟ್ಟೆ ಡ್ಯಾಡಿಯಾಗೋ ವಯಸ್ಸಲ್ಲಿ ದಾಡಿ ಬಿಟ್ಕೊಂಡೆ ಲವ್ ಅನ್ನೋ ಲಿಫ್ಟಲ್ಲಿ ತಗಲಾಕೊಂಡೆ ನಿಧಾನ ಇಳಿಯೋ ಅಯ್ಯೋ ಸಂಜು ಏನಾಯ್ತು ಏ ಜೊಲ್ಲು ಏನಾಯ್ತು ಅಂತ ಹೇಳು ನಾನ್ ಜೊತೆಗೆ ಹೋಗ್ರಲ್ಲ ಆಂಟಿ ಕುಡ್ದು ಬಿದ್ದಿದ್ದ ಅಂತ ಯಾರೋ ಕಾಲ್ ಮಾಡಿದ್ರು ನಾನು ಕರ್ಕೊಂಬಂದೆ ಅಷ್ಟೇ ಏನಾಯ್ತು ಯಾವತ್ತು ಇಲ್ದಿರೋದು ಇವತ್ತು ಈ ಅವತಾರದಲ್ಲಿ ಬಂದಿದ್ದಾನೆ ದಾರಿ ಉದ್ದಕ್ಕೂ ಸಿಂಚು ಸಿಂಚು ಅಂತ ಇದ್ದ ಮೋಸ್ಟ್ಲಿ ಆ ಹುಡುಗಿ ಇವನ್ನ ಬಿಟ್ಟೋಗಿರ್ಬೇಕು ಅನ್ಸುತ್ತೆ ಬಾ ಸಂಜು ಆಂಟಿ ನನ್ನ ಮಗನ ಹೇಗೆ ನಿಭಾಯಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನೋಡು ಇನ್ನೊಂದು ವಿಷಯ ಸಿಂಪತಿ ಅನ್ನೋ ಹೆಸರಲ್ಲಿ ಮತ್ತೆ ಇಲ್ಲಿಗೆ ಬಂದು ಡ್ರಾಮಾ ಎಲ್ಲ ಕ್ರಿಯೇಟ್ ಮಾಡೋದು ಬೇಡ ಈ ವಿಷಯನ ನೀನು ನಿನ್ನ ಫ್ರೆಂಡ್ಸ್ಗೂ ತಿಳಿಸ್ಬಿಡು ಹೋಗು ಸಂಜು ನಿಧಾನ ಬಾ ನಿಧಾನ ಬಾ ಹುಷಾರು ಸಂಜು ಕೂತ್ಕೋ ಸಂಜು ಸಂಜು ನೀರು ಕೊಡಿ ಸಂಜು ಏನೋ ಇದೆಲ್ಲ ಹ ಸಂಜು ಸಿಂಚು ಪ್ರೀತಿ ಅಂದ್ರೆ ಕಂಫರ್ಟ್ ಝೋನ್ ಅಲ್ಲ ಪ್ರೀತಿ ಅಂದ್ರೆ ಲೈಫಲ್ಲಿ ಸೆಟ್ಲ್ ಆಗೋದಲ್ಲ ಪ್ರೀತಿ ಅಂದ್ರೆ ಸಂಜು 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 ಏ ಸಂಜು ಜರುಗು ಸಂಜು ಸಂಜು ಸಿಂಚು
ನನ್ನ ಬಿಟ್ಟೋಗ್ಬೇಡ ಪ್ಲೀಸ್, ನನ್ನ ಬಿಟ್ಟೋಗ್ಬೇಡ. ಸಂಜು, 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 ಊಟ ತಿಂಡಿ ರೆಡಿ ಇದೆ. ಮನೆಯಿಂದ ಹೊರಗಡೆ ಹೋಗೋ ಪ್ರಯತ್ನ ಮಾಡಬೇಡ. ನಾನು ಮನೆನ ಲಾಕ್ ಮಾಡ್ಕೊಂಡು ಹೋಗಿದ್ದೇನೆ. ಇವತ್ತಿನ ವಿಷಯ ಜ್ಞಾನದೇವಿಗೆ. ನಾವು ಅನ್ಕೊಂಡಂತೆ ಬದುಕಿರಲ್ಲ. ಅದೊಂಥರ ಸಮುದ್ರದ ಅಲೆಗಳಿದ್ದ ಹಾಗೆ, ಏರು ಪೇರು ಎಲ್ಲ ಇದ್ದೇ ಇರತ್ತೆ. ಕೆಲವು ಸಲ ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ಆ ಸಮಯದಲ್ಲಿ ನಾವು ಸರಿಯಾದ ನಿರ್ಧಾರ ತಗೊಳ್ದೆ ಹೋದ್ರೆ ಅಪಾಯನ ಎದುರಿಸ್ಬೇಕಾಗತ್ತೆ. ಅಂಥ ಸಮಯದಲ್ಲಿ ನಾವು ಕಲ್ತಿರೋ ವಿದ್ಯೆಗಿಂತ ನಾವು ತಿಳ್ಕೊಂಡಿರೋ ಸಾಮಾನ್ಯ ಜ್ಞಾನ ನಮಗೆ ತುಂಬಾ ಸಹಾಯ ಮಾಡತ್ತೆ. ದೀಕ್ಷಾ, ಒಂದು ಎಕ್ಸಾಂಪಲ್ ಹೇಳು. ನೀನ್ ಕೂತ್ಕೋ. ಮಿಸ್, ಒಂದು ವೇಳೆ ನಮ್ಮ ಕಾಲಿಗೆ ಮುಳ್ಳು ಚುಚ್ಚಿಕೊಂಡರೆ ಅಳ್ತಾ ಕೂರೋ ಬದಲು ಇನ್ನೊಂದು ಮುಳ್ಳಿನಿಂದ ಆ ಮುಳ್ಳನ್ನು ತೆಗೆದರೆ ಅದನ್ನು ಸಮಯ ಪ್ರಜ್ಞೆ ಅನ್ನುತ್ತಾರೆ ಮಿಸ್. ಇದೊಂದ್ಸಲ ಹೇಳು. ಒಂದು ವೇಳೆ ನಮ್ಮ ಕಾಲಿಗೆ ಮುಳ್ಳು ಚುಚ್ಚಿಕೊಂಡ್ರೆ ಅಳುತ್ತಾ ಕೂರೋ ಬದಲು ಇನ್ನೊಂದು ಮುಳ್ಳಿನಿಂದ ಆ ಮುಳ್ಳನ್ನು ತೆಗೆದರೆ ಅದನ್ನು ಸಮಯ ಪ್ರಜ್ಞೆ ಅನ್ನುತ್ತಾರೆ ಮಿಸ್. ಒಂದು ವೇಳೆ ನಮ್ಮ ಕಾಲಿಗೆ ಮುಳ್ಳು ಚುಚ್ಚಿಕೊಂಡ್ರೆ ಅಳುತ್ತಾ ಕೂರೋ ಬದಲು ಇನ್ನೊಂದು ಮುಳ್ಳಿನಿಂದ ಆ ಮುಳ್ಳನ್ನು ತೆಗೆದರೆ ಅದನ್ನು ಸಮಯ ಪ್ರಜ್ಞೆ ಅನ್ನುತ್ತಾರೆ ಮಿಸ್. ಮನೆ ಬೀಗ ಯಾಕೆ ಹಾಕೊಂಡೋಗಿದ್ದು? ಮನೆ ಬೀಗ ಯಾಕೆ ಹಾಕಿದ್ದು ಅಂತ. ಸಂಜು, ಸಂಜು, ಎಲ್ಲಿಗೆ ಹೋಗ್ತಿದ್ಯಾ? ಹೊರಗಡೆ ಕೆಲ್ಸ ಇದೆ ನನ್ಗೆ. ಏನಂತದ್ದು? ಅದೆಲ್ಲ ನಿನಗ್ಯಾಕೆ? ನೀನೇನಕ್ಕೆ ಹೋಗ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಏನು ಏನ್ ಗೊತ್ತು ನಿನಗೆ? ಬಾ, ನನ್ ಜೊತೆ ಹೇಳ್ತೇನೆ. ಬಾ ಅಂದೆ, ಬಾ ಕೂತ್ಕೋ. ನಾನ್ ಬರೋವರೆಗೂ ಇಲ್ಲೇ ಕೂತಿರ್ಬೇಕು.
ನೀನು ಹೊರಗಡೆ ಹೋಗ್ತಾ ಇದ್ದಿದ್ದು ಇದಕ್ಕೆ ತಾನೆ? ತಗೋ ಕುಡಿ. ಅಮ್ಮನ್ ಮುಂದೆ ಹೆಂಡ ಹೇಗ್ ಕುಡಿಯೋದು ಅಂತನಾ? ಸಂಜು, ಕುಡಿಯೋದಿನ ಕಲ್ಸಿದೆ ನಾನು. ನಿನಗ್ ನಾನು ಎದೆ ಹಾಲು ಕುಡಿಸಿ ಬೆಳೆಸಿದ್ದೀನಿ. ಇವತ್ ನೀನು ಆಲ್ಕೋಹಾಲ್ ಕುಡಿತಿದ್ಯಾ, ಅಷ್ಟೇ ವ್ಯತ್ಯಾಸ. ಪರವಾಗಿಲ್ಲ, ಕುಡಿ. ಏನ್ ಹಾಗೆ ನೋಡ್ತಿದ್ಯಾ? ಅಮ್ಮ ಅದೊಳ್ ಮಾಡೋ ಕೆಲ್ಸ ಇದು ಅಂತನಾ? ಸಂಜು, ಗಾಯದ ವ್ಯಕ್ತಿ ಎದುರು ಬಂದಾಗ ಡಾಕ್ಟ್ರು ಮಾಡೋ ಮೊದ್ಲು ಕೆಲ್ಸ ಏನ್ ಗೊತ್ತಾ? ಗಾಯದಾಳ ಎಷ್ಟಿದೆ ಅಂತ ನೋಡ್ತಾರೆ, ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಆಮೇಲೇನೆ ಔಷಧಿ, ಟ್ರೀಟ್ಮೆಂಟು, ಹೊಲಿಗೆ ಎಲ್ಲ ಮಾಡೋದು. ಈಗ ನೀನು ಪ್ರೀತಿ ಆಳದಲ್ಲಿ ಇಳಿದಿದ್ಯಾ, ನೋವಿನಾಳನ್ನು ಅನ್ಭವಿಸ್ಲೇಬೇಕು. ಆಗ್ಲೇ ನೀನು ಪರಿಪೂರ್ಣ ವ್ಯಕ್ತಿ ಆಗೋದು. ಕುಡಿಯೋದ್ರಿಂದ ನಿನ್ ಮನ್ಸಿಗೆ ನೆಮ್ಮದಿ ಸಿಗತ್ತೆ ಅನ್ನೋದಾದ್ರೆ ತಗೋ ಕುಡಿ. ಕುಡ್ದು ಕಣ್ ತುಂಬಾ ನಿದ್ದೆ ಮಾಡು. ಹಾ, ಅವಳು ಬಿಟ್ಟು ಹೋದ್ಲು ಅಂತ ಹುಚ್ಚುಚ್ಚಾಗಿ ಪ್ರಪಂಚ ಬಿಟ್ಟು ಹೋಗೋ ಯೋಚನೆ ಮಾತ್ರ ಮಾಡಬೇಡ. ಯಾಕೆಂದ್ರೆ ಆ ರೀತಿ ಯೋಚನೆ ಮಾಡೋರು ಹೇಡಿಗಳು, ಮುಟ್ಟಾಳ್ರು. ನೀನಂತ ಕೆಲಸ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ನೀನು ನನ್ ಮಗ, ಈ ಜಾನಕಿ ಮಗ. ಎದುರಿಸದ್ನ ಕಲಿ. ಪದ್ಯ ಇವತ್ತು ಹೊಸ ಹಾಡು. ಹೊಸದೊಂದು ಭಾವ, ಹೊಸದೊಂದು ಜೀವ, ಹೊಸದೊಂದು ಶಕ್ತಿ ತುಂಬಿಸುವ ಹಾಡು ಒಂದು ನಾವು ಹಾಡಬೇಕು ಅಂತ. ನನ್ನ ಸುಟ್ಟು ಹೋದವಳೇ, ಕೈ ಕೊಟ್ಟು ಹೋದವಳೇ, ಪರದೇಸಿಯಾದೆ ನಾನು ಇನ್ನು, ಕೈ ಜಾರಿ ಹೋದ ಮೀನು ನೀನು. ಕಣ್ಣೀರ ಕಡಲ ಒಟ್ಟಿನ ವೀಕ ನಾನೀಗ, ನಾ ಹಾಡಬೇಕೀಗ ನೋವಿನ ಮುಖರಾಗ. ಕಣ್ಣೀರ ಕಡಲ ಒಂಟಿನ ವೀಕ ನಾನೀಗ, ನಾ ಹಾಡಬೇಕೀಗ ನೋವಿನ ಮುಖರಾಗ. ಸಂಜು, ಊಟ ಮಾಡಿದ್ಯಾ? ಸಾರು ಹೇಗಿತ್ತು? ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತಾ? ಅಮ್ಮ, ಹಾ, ಡ್ರಿಂಕ್ಸು ಯಾರ ಹತ್ರ ತರಿಸಿದ್ಯಮ್ಮ? ಬೇರೆ ಯಾರೋ ಯಾಕೋ ತರಬೇಕು, ನನ್ನ ಮಗನಿಗೋಸ್ಕರ ನಾನೇ ಹೋಗಿ ತರ್ತೇನೆ. ನಿನಗೆ ಹಾರ್ಲಿಕ್ಸು ಸರಳಾಗಿ ತರಬೇಕಾದ್ರೆ ಹೇಗೆ ಹೋಗ್ತಿದ್ನೋ ಹಾಗೆ ಹೋಗ್ತೀನಿ. ಯಾಕೆ ಹೆಣ್ಮಕ್ಳು ವೈನ್ ಶಾಪ್ಗೆ ಬಾರ್ಗೆಲ್ಲ ಹೋಗ್ಬಾರ್ದಾ? ಏನಪ್ಪಾ ಅಂದ್ರೆ ಅಲ್ಲಿ ಬರೀ ಗಂಡಸ್ರೇ ಇರ್ತಾರೆ, ಒಂಥರ ವಿಚಿತ್ರವಾಗಿ ನೋಡ್ತಾರನ್ನೋದಷ್ಟೇ.
ಹೇಳಣ್ಣ. ನೋಡ್ತೇನೋ ಅಲ್ಲಿ ನಮ್ಮೂರ್ ಚಂದನದ ಗೊಂಬೆ ಚಂದ್ರಪ್ಪನ್ ಬಾರೋರ್ಗೂ ಬಂದೈತೆ. ಕೆಂಚಣ ಕಾಲ ಮುಂದುವರ್ದೈತೆ. ಹೆಣ್ಮಕ್ಳು ಚಂದ್ರಲೋಕಕ್ಕೆ ಹೋಗ್ ಬಂದವ್ರೆ. ಇನ್ ನಮ್ ಚಂದ್ರನ್ ಬಾರೆಂತೂರೇನಣ್ಣ. ಒಂದ್ ಬಾಟ್ಲು ಕೊಡಿ. ನೀನ್ ಹೇಳೋದು ನಿಜ. ಹೆಣ್ಮಕ್ಳು ಎಲ್ಲಿಗ್ ಬೇಕಾರ ಹೋಯ್ತಾರೆ, ಎಲ್ಲಿಗ್ ಬೇಕಾರ ಬರ್ತಾರೆ. ಲೇ ಚಂದ್ರಪ್ಪನ್ ಬಾರು ದೂರ ಇಲ್ಲ, ಕೆಂಚಣ್ಣನ್ ಮನೆನೂ ದೂರ ಇಲ್ಲ. ಬರ್ತಾಳ ಕೇಳು. ಅಮ್ಮ ಟೈಪ್ ಕಾಣಿಸ್ತಿಲ್ಲ ಕೆಂಚಣ. ಆ ಟೈಪ್ ಇಲ್ಲ ಅಂದ್ರೆ ಇಲ್ಲಿವರೆಗೂ ಬರ್ತಾರೇನೋ. ಪ್ರೀತಿ ಯಾವಾಗ್ಲೂ ಅನ್ಕಂಡೀಷನಲ್ ಆಗಿರ್ಬೇಕು. ಆಗ್ಲೇ ಅದಕ್ಕೊಂದು ಪರಿಶುದ್ಧವಾದ ಸ್ಥಾನ ಸಿಗೋದು. ಮಗ ಹೊರಗಡೆ ಹೋಗಿ ಕುಡ್ದು ರಸ್ತೆ ಮಧ್ಯೆ ಬಿದ್ದು ಜನ ನೋಡಿ ನಿನ್ ಫ್ರೆಂಡ್ಸಿಗೆ ಫೋನ್ ಮಾಡಿ ನಿನ್ ಫ್ರೆಂಡ್ಸ್ ಇಲ್ಲಿ ಕರ್ಕೊಂಬರ್ಬೇಕಾದ್ರೆ ಅಕ್ಕಪಕ್ಕದವ್ರು ನೋಡಿ ನಗೋದ್ಕಿಂತ ಬೆಳೆದ ಮಗ ಹಾಳಾಗೋಗೋದಿದ್ರೆ 4 ಗೋಡೆ ಮಧ್ಯೆನೇ ಆಗ್ಲಿ ಅನ್ನೋ ಯೋಚನೆ ಅಷ್ಟೆ. ಹಾ ನಿಜ, 4 ಗಂಡಸರು ನನ್ನನ್ನ ಕೆಟ್ಟದಾಗ್ ನೋಡ್ತಾರೆ. ಏನ್ ಮಾಡಕ್ಕಾಗತ್ತೆ ಸಂಜು? ಸೊಸೈಟಿನ ಸರಿ ಮಾಡೋದಕ್ಕಾಗತ್ತಾ? ನಮ್ಮ ನಾವೇ ಸರಿ ಮಾಡ್ಕೋಬೇಕಷ್ಟೆ. ಬಸವಣ್ಣವ್ರು ಹೇಳಿಲ್ವಾ, ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನುವ ಸಂತೈಸಿಕೊಳ್ಳಿ ಅಂತ. ಅಷ್ಟೇ. ನೆಂಚ್ಕೊಳ್ಳೋದಕ್ಕೇನಾದ್ರೂ ತರಲಾ? ಆಮ್ಲೆಟ್ ಕೊಡ್ಲಾ? ಸಣ್ಣ ಈರುಳ್ಳಿ ಎಷ್ಬಿಟ್ಟು ಮಾಡ್ತೀನಿ. ನಾನು ಮಧ್ಯಾಹ್ನ ಊಟನೇ ಮಾಡ್ಲಿಲ್ಲ ಕಣೋ, ನನಗೂ ಒಂದು ಆಮ್ಲೆಟ್ ಮಾಡ್ಕೋತೇನೆ. ಸಂಜು, ಇದೇನಿದು ಬಾಟ್ಲು ಹಾಗೇ ಇದೆ? ಓ, ಹಳೆ ಸ್ಟಾಕ್ ಇತ್ತಾ? ರಾತ್ರಿ ಕುಡ್ದೆ ತಾನೆ? ಕುಡ್ದೆ ಹೋದ್ರೆ ನಿನಗೆ ನಿದ್ದೆ ಬರುತ್ತೆ. ಬಾ ತಿಂಡಿತೇನೆ. ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ನನ್ನ ಮನಸ್ಸಿಗೆ ಪೊರೆ ಬಿದ್ದಿತ್ತಮ್ಮ. ನನಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ತಿಳ್ಕೊಳ್ಳೋ ಪರಿಸ್ಥಿತಿಲಿ ನಾನು ಇರ್ಲಿಲ್ಲ ಅಮ್ಮ. ನಾನೇ ಬೇಡ ಅಂತ ಬಿಟ್ಟು ಹೋದವಳನ್ನ ಹಗಲು ರಾತ್ರಿ ನೆನೆಸ್ಕೊಂಡೆ. ಇಡೀ ಬದುಕನ್ನ ನನಗೋಸ್ಕರ ತೇದ ನಿನ್ನ ಮರ್ತು ಬಿಟ್ನಲ್ಲಮ್ಮ ನಾನು. ನಿನ್ ಕೈಲೇ ಡ್ರಿಂಕ್ಸ್ ತರ್ಸ್ಕೊಂಡ್ ಕುಡ್ದಿರೋ ಪಾಪಿನಮ್ಮ ನಾನು, ಪಾಪಿ. ಕ್ಷಮಿಸು ಅಂತ ಕೇಳೋ ಅಧಿಕಾರನು ಕಳ್ಕೊಂಡ್ಬಿಟ್ಟಿದ್ದೀನಮ್ಮ ನಾನು. ಸಂಜು, ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಹೀಗೆಲ್ಲ ಮಾತಾಡ್ಬೇಡ ನೀನು. ನೋಡು, ಎಲ್ರು ಬದುಕಲು ಇಂಥ ದಿನಗಳು ಬರತ್ತೆ. ಕೆಲವರು ಮುಂಚಿತವಾಗಿ ಎಚ್ಚೆತ್ಕೊಳ್ತಾರೆ, ಇನ್ ಕೆಲವ್ರಿಗೆ ತಡವಾಗಿ ಮನವರಿಕೆ ಆಗತ್ತೆ. ನಾವೇ ತಿದ್ಕೊಂಡ್ರೆ ಬದುಕು ಸುಂದರವಾಗಿರತ್ತೆ. ಬದುಕು ನಮಗ್ ಪಾಠ ಕಲ್ಸಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ಅರ್ಧ ಬದುಕೇ ಮುಗ್ದೋಗಿರತ್ತೆ. ಹಾ ನೋಡು ಸಂಜು, ಅವಳು ನಿನ್ನ ಬಿಟ್ಟು ಹೋಗಿದ್ದಾಳಂದ್ರೆ ಅವಳಿಗೆ ನಿನ್ ಜೊತೆ ಇರೋ ಯೋಗ್ಯತೆ ಇಲ್ಲ ಅಂತ. ನಿನಗೆ ಅಂತಾನೆ ಇನ್ಯಾರೋ ಎಲ್ಲೋ ಇದ್ದಾಳೆ ಅಂತ. ಖಂಡಿತ ಅವಳು ನಿನಗೆ ಸಿಗ್ತಾಳೆ. ಅವಳು ಸಿಕ್ತಾಗ ಅವಳನ್ನ ಪ್ರೀತಿ ಮಾಡು. ಅವಳನ್ನ ಪ್ರೀತಿ ಮಾಡುವಾಗ ಈ ಅಮ್ಮನ್ ಮರಿಬೇಡ. ಅಮ್ಮ, ಬಾ ತಿಂಡಿ ತಿನ್ನು. ಹುಚ್ಚ. ಎಲ್ಲಿಗೆ ಹೊರಟೆ? ಎಲ್ಲೂ ಇಲ್ಲ ಅಮ್ಮ, ನಿನ್ನ ಡ್ರಾಪ್ ಮಾಡೋಣ ಅಂತ ರೆಡಿ ಆದೆ. ಕಡೆಗೂ ನನ್ ಮಗ ಸರಿ ದಾರಿಗೆ ಬಂದ. ಅಂದ್ರೆ ಸ್ಕೂಲ್ ದಾರಿಗೆ ಬಂದ ಅಂದೆ. ಮುಳುಗೋಗ್ತಿದ್ ನನ್ನ ನಗ್ನಗ್ತಾನೆ ಉಳಿಸ್ಕೊಂಡೆ. ನೀ ನನಗೆ ಅಮ್ಮನ ಟೀಚರಾ? ಎಲ್ರು ನನ್ನನ್ನ ಏನಂತ ಕರೀತಾರೆ? ಟೀಚರ್ ಅಮ್ಮ. ಅದೇ ನಾನು. ಅಮ್ಮನೇ ಮೊದಲನೇ ಗುರು ಅಂತ ಮತ್ತೆ ಪ್ರೂವ್ ಮಾಡ್ಬಿಟ್ಟೆ. ಬಿಲ್ಡಪ್ ಸಾಕು, ನಡಿ. ಸ್ಲೋ ಆಗಿ ಓಡಿಸು. Enjoy, boys. Enjoy.
ಸಂಜು ನಿಲ್ಸು ನಿಲ್ಸು ನಿಲ್ಸು. ಏನಮ್ಮ ಯಾಕೆ? ಸಂಜು ಕಣ್ಮುಂದೆ ತಪ್ಪು ನಡೀತಿದ್ರು ಹಾಗೆ ಹೋಗೋದಿಕ್ಕೆ ಯಾಕೋ ಮನ್ಸಾಗ್ತಿಲ್ಲ ಕಣೋ. ಮಗ ಮಾನಸಿಕವಾಗಿ ರೆಡಿ ಆಗಿದ್ದಾನೆ, ಫಿಸಿಕಲಿ ಫಿಟ್ ಅಂಡ್ ಫೈನ್ ಅಂತ ಚೆಕ್ ಮಾಡೋದಕ್ಕೆ ಆ ದೇವ್ರೆ ಒಂದ್ ಸೀನ್ ಕ್ರಿಯೇಟ್ ಮಾಡಿರೋ ಹಾಗಿದೆ. ಡೋಂಟ್ ವರಿ ಮಾ, ಈ ಮಣ್ಣನ್ನ ಈ ನೆಲದ ಹೆಣ್ಣನ್ನ ಯಾವತ್ತೂ ಕಾಪಾಡ್ತೀನಿ. ನೀನೇ ನನಗೆ ಸಾರಥಿ ಆಗಿರ್ಬೇಕಾದ್ರೆ ಎಂಥ ಯುದ್ಧನಾದ್ರೂ ಗೆಲ್ತೀನಿ. ನೀನ್ ಕೂಲಾಗಿ ಇಲ್ಲಿ ಕೂತಿರು. ಬಾ ಕೂತ್ಕೋ. ಹೀಗ್ ಹೋಗಿ ಹಾಗೆ ಬರ್ತೀನಿ. ಆಲ್ ದಿ ಬೆಸ್ಟ್. ಹಾಯ್ ಫ್ರೆಂಡ್ಸ್. ಯಾರೋ ನೀನು? ಸಂಜಯ್, ಎಲ್ರು ಪ್ರೀತಿಯಿಂದ ಸಂಜು ಅಂತಾರೆ. ಈ ಸೀನಲ್ಲಿ ಹೀರೋ ಆಗ್ಬೇಕು ಅಂತ ಬಂದಿದ್ಯಾ? ಬ್ರದರ್ ಸ್ವಲ್ಪ ಕರೆಕ್ಷನ್ ಮಾಡ್ಕೋ, ಈ ಸೀನ್ಗೆ ಮಾತ್ರ ಹೀರೋ ಅಲ್ಲ, ಇಡೀ ಸಿನಿಮಾಗೆ ನಾನೇ ಹೀರೋ. ಏಯ್ ನೋಡ್ರು, ಹೊಸ ಹೀರೋ ಬಂದವನೆ. ನಾವೆಲ್ಲ ಎಂತೆಂತ ಹೀರೋಗಳು ನೋಡಿಲ್ಲ. ನೀವ್ ಎಲ್ಲ ಹೀರೋಗಳ್ನು ನೋಡಿರ್ಬೋದು, ನನ್ನೂ ಸ್ವಲ್ಪ ನೋಡಿ ಆ ಹುಡ್ಗಿರ್ನ ಅವ್ರ ಪಾಡಕ್ ಬಿಟ್ಬಿಡಿ. ಆಗಲ್ಲ. ಏನೋ ಇವಾಗ? ಅಮ್ಮ ಒಳ್ಳೆ ಮಾತಕ್ ಬಗ್ತಾ ಇಲ್ಲ. ಸಂಜು, ಜಾಂಡ್ರಿಗೆ ಮಾತಿನ ಪೆಟ್ಟು, ದಡ್ರಿಗೆ ದೊಣ್ಣೆ ಇಟ್ಟು ಅಂತ ಕೇಳಿಲ್ವಾ? ಶುರು ಹಚ್ಕೋ. ಅಮ್ಮ ಆರ್ಡರ್ ಕೊಟ್ಟಾಯ್ತು, ಇನ್ನೇನಿದ್ರು ನೀವು ಬಾರ್ಡರ್ ದಾಟೋವರೆಗೂ ದಂಡಂ ದಶಗುಣಂ ಭವೆ. ಹಾಗಾದ್ರೆ ನೀನು ನಮ್ಮನ್ನೆಲ್ಲ ಹೊಡೆದಾಕ್ಬಿಡ್ತೀಯಾ? ಡೌಟೇ ಇಲ್ಲ. ನೀವು ಪ್ರೀತಿಸಿದ ರೀತಿ, ನಿಮ್ಮ ತಾಯಿ ನಿಮಗೆ ಕಲಿಸಿರೋ ನೀತಿ ಎರಡೂ ಅನನ್ಯ. ಭಾವನೆಗಳ ಗೋಡೆ ಕಟ್ಟಿ ಬುದ್ಧಿಗೊಂದು ಲಗಾಮ್ ಹಾಕೋದು ಸುಲಭದ ಮಾತಲ್ಲ. ಏರಿಳಿತಗಳ ಮಿಡಿತದ ಜೊತೆ ಬದುಕೋದು, ಎಲ್ಲರ ಜೊತೆ ಸ್ಪಂದಿಸ್ಕೊಂಡು ಬದುಕೋದು ಸಾಮಾನ್ಯರಿಗೆ ಸಾಧ್ಯ ಆಗಲ್ಲ. ಹಾಗೆ ನೋಡಿದ್ರೆ ನೀವು ಸ್ಪೆಷಲ್ ಪರ್ಸನ್. ನೀವ್ ಅಗತ್ಯಕ್ಕಿಂತ ಜಾಸ್ತಿನೇ ಹೊಗಳ್ತಿದ್ದೀರಾ. ನೋನು ಸಾಧಾರಣವಾಗಿ ಮನುಷ್ಯ ಇಡುವುದು ಸಹಜ.
ಆದ್ರೆ ಎಡವಿ ಬಿದ್ದು ಮತ್ತೆ ಎದ್ ನಿಂತ್ ನಡೆಯೋದಿದೆಯಲ್ಲ, ಅದೆಲ್ಲರಿಂದನೂ ಸಾಧ್ಯ ಆಗದಿರೋ ಮಾತು. ನನ್ನ ಪ್ರಕಾರ ನನ್ನ ಜೀವನದಲ್ಲಿ ನೋಡಿರೋ ಒಬ್ಬ ಸ್ಪೆಷಲ್ ಪರ್ಸನ್ ಅಂದ್ರೆ ಅದು ನೀವೇ. ಪ್ರಾಯಶಃ ನೀವು ನಂಗೆ ಮುಂಚೆನೆ ಸಿಕ್ಕಿದ್ರೆ ನನ್ ಬದುಕು ಬೇರೆನೇ ಆಗ್ತಿತ್ತೇನೋ. ನಿಮ್ಮ ನೋಡಿ ನಿಮ್ಗೆ ಮಾತೆ ಬರಲ್ಲ ಅನ್ಕೊಂಡೆ. ಈಗ ನೋಡಿದ್ರೆ ಪದಪುಂಜಗಳು ಪುಂಖಾನುಪುಂಖವಾಗಿ ಉದುರ್ತಿವೆ. ಹೌದು, ನೀವ್ ಹೇಳ್ತಿರೋದ್ ನಿಜ. ಒಣಗಿದ ಎಲೆಗಳು ಉದುರುವಾಗ ಗಾಳಿ ಬಂದ್ ಕಡೆ ಹಾರು ಹೋದಂತೆ, ಗಾಳಿಗ್ ಸಿಕ್ಕ ದೋಣಿ ದಿಕ್ಕು ಬದಲಾಯಿಸಿದಂತೆ, ದಿಕ್ಕು ತೋಚದ ಪಯಣಿಗನ ದಾರಿಯಂತೆ, ಅಸ್ಪಷ್ಟ ಚಿತ್ರಗಳ ಚೌಕಟ್ಟಿನಂತೆ. ನನ್ಗೆ ಅರ್ಥ ಆಗ್ಲಿಲ್ಲ. ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ ನಾನು ನಮ್ಮ ತಂದೆ ಕಡೆ ಮನೆ ಕುಶಾಲಪ್ಪ ಅವ್ರನ್ನ ಮೀಟ್ ಮಾಡಿಸ್ಬೇಕು. ನಮಸ್ಕಾರ. ನಮಸ್ಕಾರ ಆಚಾರ್ಯಗೆ. ಅಲ್ರಿ ಆಚಾರ್ರೆ, ನಮ್ಮ ಮನೆ ಕಾಫಿ ಅಂದ್ರೆ ಅಷ್ಟಿಷ್ಟನೇನ್ರಿ? ಬಂದು ಬಂದು ಕುಡ್ದು ಹೋಗ್ತೀರಿ. ಸುಮ್ನೆ ಲೋಟ ಖಾಲಿ ಆಯ್ತು ಬಿಟ್ರೆ ಒಂದ್ ಒಳ್ಳೆ ಹುಡುಗನ ಫೋಟೋ ತೋರಿಸ್ಲಿಲ್ಲ. ನಿಮ್ ಮನೆ, ತೋಟ, ಅಂತಸ್ತು, ಗದ್ದೆ ಇದನ್ನೆಲ್ಲ ನೋಡಿ ಹುಡುಗರು ನಾ ಮುಂದು ತಾ ಮುಂದು ಅಂತ ಮುಂದೆ ಬರ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ನೀವೇ ತುಂಬಾ ಹಿಂದೆ. ಏನ್ ಹಿಂದೋ ಮುಂದೋ ಆಚಾರ್ರೆ, ಇವರೆಲ್ಲ ಈಗಿನ ಕಾಲದ ಹುಡುಗಿರು. ನಮ್ಮ ಅಪ್ಪನ ಕಾಲದಲ್ಲಿ ದೊಡ್ಡವ್ರು ತೋರಿಸ್ದವ್ರನ್ನ ಕಣ್ಣು ಮುಚ್ಕೊಂಡು ಮದುವೆ ಆಗ್ತಿದ್ವು. ಹಂಗನ್ಕಂಡ್ರ ಇವ್ರನ್ನ ಎಲ್ಲ ನಾಜುಕ್ ನಾವು. ನಮ್ ಸೋದರಳಿಯ ಒಬ್ಬ ಹುಡುಗ ಗೊತ್ತು ಅಂತ ಹೇಳಿದ್ದ. ಅವನ್ ಕಿವಿಗೂ ವಿಷಯ ಹಾಕಿದ್ದೆ. ಈಗ ನೀವು ನನ್ನ ಜೇಬಿಗೆ ಸ್ವಲ್ಪ ಹಾಕಿದ್ರೆ ನಿಮ್ ಕೆಲಸ ಬೇಗ ಮಾಡಿ ಮುಗಿಸ್ಬಿಡ್ತೀನಿ. ನೀವ್ ಯಾವತ್ತಾದ್ರೂ ಬರೀ ಬಾಯಲ್ಲಿ ಖಾಲಿ ಕೈಯಲ್ಲಿ ಹೋಗಿದ್ದೀರಾ? ತಗೊಳ್ಳಿ. ಥ್ಯಾಂಕ್ ಯು. ಏನೇ ಆದ್ರೂ ನಮ್ಮ ಹೊಟ್ಟೆ ಪಾಡು ನಡಿಬೇಕಲ್ವಾ? ನಾನಿನ್ ಬರ್ತೀನಿ. ಆದಷ್ಟು ಬೇಗ ಸಿಹಿ ಸುದ್ದಿನೂ ತರ್ತೀನಿ. ಬರ್ಲಾ? ಸರಸ್ವತಿ, ಚೆನ್ನಾಗಿದ್ದೇನಮ್ಮ? ಏನಾಯ್ತು? ನಿನ್ನೆ ಕೇಳ್ತಾ ಇರೋದು. ಅದು ಕಾಲೇಜಿಂದ ಬರ್ಬೇಕಾದ್ರೆ ಮಗ ನೋಡ್ದ ಅವಳನ್ನ ಸಕಾತಾಗೋಳೆ ಅಲ್ವಾ? ತಿರ್ಗ್ಸೋ ಇರಮಚ್ಚ, ನಾನೇ ತಿರುಗ್ಸೋಣ ಅಂತಿದೆ. ಹಲೋ ಮೇಡಮ್, ಏನ್ ಒಬ್ರೇ ಹೋಗ್ತಾ ಇದ್ದೀರಾ? ಎಷ್ಟು ದೂರ ಅಂತ ನಡ್ಕೊಂಡು ಹೋಗ್ತೀರಾ? ಬನ್ನಿ, ಡ್ರಾಪ್ ಮಾಡ್ತೀವಿ. ಟ್ರಿಬಲ್ ರೈಡಿಂಗ್ ಅಂತನಾ? ನಾವು ಅಡ್ಜಸ್ಟ್ ಮಾಡ್ಕೋತೀವಿ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಚ್ಚ, ಮಗು ಎದ್ರಿಕ ಊಟ ಬಡ್ಕೊಂಡೆ. ನನ್ನ ಮಾತುಗಳನ್ನ ಎಲ್ಲಿ ಕೇಳ್ತೀರಾ ನೀವು? ಇದು ಹೆಣ್ಮಕ್ಳ ಕಾಲ ಅಲ್ಲ, ಕಾಲೇಜೆಲ್ಲ ಬೇಡ ಅಂತ. ಆದ್ರೆ ಅಮ್ಮ ಮಗಳಿಬ್ರು ಹಠ ಮಾಡಿದ್ರಿ. ಬೆಲ್ಲ ಇದ್ ಕಡೆ ನೊಣ ಬರೋದು ಸಹಜ. ಇವತ್ತು 2 ನೊಣ ಓಡಿಸಿದ್ರೆ ನಾಳೆ 4 ನೊಣ ಮತ್ತೆ ಬರ್ತವೆ. ಅದಕ್ಕೆ ಬೆಲ್ಲನ ಜೋಪಾನವಾಗಿ ಎತ್ತು ಒಳಗಡೆ ಇಡಬೇಕು. ಅಪ್ಪ, ಹಂಗ್ ಮಾಡಿದ್ರೆ ಫಂಗಸ್ ಆಗತ್ತೆ. ಅಂದ್ರೆ ಅದ್ ಹಾಳಾಗತ್ತೆ. ಹಾ, ಹಾಗೆ ಬಿಟ್ರೆ ಊರ್ ಜನ ಎಲ್ಲ ಹಾಳು ಮಾಡ್ತಾರೆ. ಅವ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನಮ್ಮ ಅಪ್ಪನ ಕಾಲದಿಂದ ಗೌರವದಿಂದ ಬದುಕಿರೋರು ನಾವು. ಈ ವಿಷಯನ ಇಟ್ಕೊಂಡು ನಾವು ಸ್ಟೇಷನ್ ಮೆಟ್ಲು ಹತ್ತಿದ್ರೆ ಅವ್ರು ನಮ್ಮ ಮೇಲೆ ಹಾಗೆ ಸಾಧಿಸ್ತಾರೆ. ಮಾನ ಮರ್ಯಾದೆಲ್ಲ ಊರಲ್ಲಿ ಹರಾಜಾಗತ್ತೆ. ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಗಳ ಕೆಲಸ ನೀವು ನೋಡ್ಕೊಳ್ಳಿ. ನೀನು ಇನ್ಮೇಲೆ ಸೀದಾ ರಸ್ತೆಯಲ್ಲಿ ಬರ್ಬೇಡ. ಆ ಗುಂಡಾ ಭಟ್ರ ಗದ್ದೆ ಬೈಲಿದಲ್ಲ, ಆ ಕಡೆಯಿಂದ ಬಾ. ಏನೋ ಅಪ್ಪ, ಬೇರೆಯವರು ಅವ್ರ ಗದ್ದೆಲಿ ಓಡಾಡ್ಬಾರ್ದು ಅಂತ ಬೇಲಿ ಹಾಕಿ ಆಗ್ಲೇ 6 ತಿಂಗಳಾಯ್ತು. ಅದೆಲ್ಲ ಆಗಿರ್ಲಿ, ಊಟಕ್ಕೆ ತಟ್ಟೆ ಇಡ್ತೀನಿ, ಬನ್ನಿ. ಹಾ, ನೀವ್ ಮುರ್ಕೊಂಡ್ರ ಕಾಲಲ್ಲಿ ಕುಣ್ಕೊಂಡು ಹೋಗಿ ತಟ್ಟೆ ಇಡೋವ್ರಿಗೆ 3 ದಿವಸ ಆಗಿರುತ್ತೆ. ಬೇರ ಹೋಗಿ ತಟ್ಟೆ ಇಡು.
ಹಲೋ, ಯಾರು ನೀನು? ನೀನು ಯಾರು ಅಂತ ನಾನು ಹುಡುಕೊಂಡು ಬರೋದ್ರೊಳಗಡೆ ಹೇಳ್ಬಿಡು. ಅಲ್ಲೇ ರಾಂಗ್ ನಂಬರ್ಗೆ ಇಷ್ಟು ಮಿಸ್ಡ್ ಕಾಲ್ ಕೊಡೋನು, ಇನ್ನು ರೈಟ್ ನಂಬರ್ಗೆ ಇನ್ನೆಷ್ಟು ಡಯಲ್ ಮಾಡ್ಬೋದು? ಹಲೋ ಹಲೋ, ಪಟ್ಟಿ ಮಗ, ನಾನು ಕಾಲ್ ಕಟ್ ಮಾಡ್ತೀನಿ. ಅವನ ಕೈಗೆ ಸಿಕ್ಕಿದ್ರೆ ಅವನ ಕಾಲೇ ಕಟ್ ಮಾಡ್ತೀನಿ. ಯಾರ್ಯಾದು ಆಗ್ಲಿಂದ ಫೋನ್ ಮಾಡ್ತಿರೋದು? ನನಗೇನು ಗೊತ್ತಪ್ಪ? ನೀನು ಗೊತ್ತಿರಲೇಬೇಕು. ನಿಮ್ಮ ಅಮ್ಮನಿಗೆ ವಯಸ್ಸಾಯ್ತು, ನಿನ್ನ ತಂಗಿನೂ ಚಿಕ್ಕವಳು. ಈ ಥರ ಚಮಕ್ ಫೋನ್ ಕಾಲ್ಗಳೆಲ್ಲ ನೀನೇ ತಾನು ಬರೋದು? ಅಪ್ಪ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲಪ್ಪ. ಯಾಕ್ರಿ ಯಾವಾಗ್ಲೂ ಮಗಳ ಮೇಲೆ ಅನುಮಾನ ಪಡ್ತೀರಾ? ಅನುಮಾನ ಪಡ್ಬೇಕು ಕಣೆ. ಬೆಳೆದ ಹೆಣ್ಣು ಮಕ್ಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಯಾರು ಯಾವಾಗ ಯಾವ ಬೇಲೆ ಆಡ್ತಾರಂತ ಗೊತ್ತಿರಲ್ಲ. ಅಪ್ಪ ಹೇ, ನಿನ್ಗಲ್ಲ ಬಂಗಾರು, ನೀನಿನ್ನು ಚಿಕ್ಕವಳು. ನಿನಗೆ ಪ್ರಪಂಚದ ಜ್ಞಾನ ಎಲ್ಲಿದೆ ಹೇಳು? ನಿನ್ ಮೇಲೆ ಅನುಮಾನ ಪಡಕ್ಕಾಗತ್ತಾ? ಅಮ್ಮ ಬೇಗ ಬಾ. ಇದು ನಂದೇ ಫೋನು, ಬಟ್ ಐ ಯೂಸ್ ಇಟ್ ವೆರಿ ರೇರ್ಲಿ. ಐ ಗೇವ್ ಮೈ ಪರ್ಸನಲ್ ನಂಬರ್ ಓನ್ಲಿ ಟು ಯು, ಗೊತ್ತಾ? ಬಿಕಾಸ್ ಯು ಆರ್ ಸ್ಪೆಷಲ್ ಟು ಮೀ. ನೋ ಅಮೃತ ಶ್ರೇಯಾ ಅಲ್ಲ. ಇನ್ನೊಂದು ವಿಷಯ ಗೊತ್ತಾ? ಸಿಂಚನಾಗೆ ಆ ಸಂತೋಷ್ ಇದಾನಲ್ಲ, ಇರೋ ಆಮೇಲೆ ಮಾಡ್ತೀನಿ. ನಂಗೆ ಅನುಮಾನ ಇತ್ತು, ಅದ್ ನಿಜ ಆಯ್ತು. ಏನ್ ಅನುಮಾನ ಇತ್ತು? ಅದೇ ಅಪ್ಪ ಹೇಳ್ತಿದ್ರಲ್ಲ, ನೀನಿನ್ನು ಚಿಕ್ಕೋಳು, ನೀನ್ ಅದನ್ನೇ ಅಡ್ವಾಂಟೇಜ್ ತಗೊಂಡು ಎಲ್ಲಾರನ್ನೂ ಯಾಮಾರಿಸ್ತಿದ್ಯಾ. ಅಕ್ಕ, ಈ ಹುಡುಗರೆಲ್ಲ ನನ್ನ ಫ್ರೆಂಡ್ಸು. ಏನೇ ಹುಡುಗ್ರಂತೆಲ್ಲ ಹೇಳ್ತಾ ಇದ್ಯಾ? ನಿಂಗೆ ಅಷ್ಟು ಜನ ಫ್ರೆಂಡ್ಸ್ ಇದ್ದಾರಾ? ನೀನು ಹಳೆ ಮುದುಕಿ ತರ ಆಡ್ಬೇಡ. ಈ ವಯಸ್ಸಲ್ಲಿ ಎಂಜಾಯ್ ಮಾಡ್ದೆ ಇನ್ನೇನ್ ಅಮ್ಮನ್ ತರ ಆದ್ಮೇಲೆ ಮಾಡಕ್ಕಾಗತ್ತಾ? ಏಯ್, ಮಜಾ ಗಿಜಾ ಅಂತೆಲ್ಲ ಹೇಳ್ತೀಯಾ? ನಿನಗ ಅಪ್ಪನ್ ಕಂಡ್ರೆ ಭಯನಾ? ನೀನ್ ಹಾಗೆ ಇರು. ನಾನ್ ನಿನ್ ತರ ಅಲ್ಲ. ನನ್ ಫ್ರೆಂಡ್ ರೋಹನ್ ಸದ್ಯದಲ್ಲೇ ಹೊಸ ಫೋನ್ ಕೊಡಿಸ್ತೀನಿ ಅಂತ ಹೇಳಿದಾನೆ. ಆಮೇಲೆ ಅಪ್ಪ ಬಾತ್ರೂಮ್ ಹೋಗೋವರೆಗೂ ಕಾಯೋದು, ಅವಾಗ ಕಾಲ್ ಮಾಡೋದು, ಡಿಲೀಟ್ ಮಾಡೋದು, ಇದ್ಯಾವ ತಲೆನೋವು ಇರಲ್ಲ. ಬೇಡ ಕಣೆ, ನಿಂಗ ಅಪ್ಪನ ಬುದ್ಧಿ ಗೊತ್ತಿಲ್ಲ. ಅಯ್ಯೋ ಅಕ್ಕ, ನಾನ್ ನಿನ್ ತರ ಪುಕ್ಲಿ ಅಲ್ಲ. ಇನ್ನೊಂದ್ 2-3 ವರ್ಷ ನೋಡ್ತೀನಿ, ಆಮೇಲೆ ಬೆಂಗಳೂರಿಗೆ ಹೋಗಿ ಅಲ್ಲೇ PGಲಿ ಇರ್ತೀನಿ. ಅದೆಲ್ಲ ಸುಲಭ ಅನ್ಕೊಂಡಿದ್ಯಾ? ನಿನ್ಗೆ ಪ್ರಪಂಚ ಗೊತ್ತಿಲ್ಲ. ನನ್ಗೆ ಎಷ್ಟೊಂದ್ ಜನ ಫ್ರೆಂಡ್ಸ್ ಇದಾರೆ ಗೊತ್ತಾ? ಅವರಲ್ಲಿ ಯಾರಾದ್ರೂ ಒಬ್ರು ನನ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ನೋಡ್ತಾ ಇರು. ಇಂಟರ್ವಲ್ ಗ್ಯಾಪ್ ಅಲ್ಲಿ ಬಾಯ್ಸಿಗೆ ಇಂಪ್ರೆಸ್ ಮಾಡೋಣ ಅನ್ಕೊಂಡೆ, ಅದಕ್ಕೂ ಕಲ್ಲಾಕ್ಬಿಟ್ಟೆ. ಆದ್ರೆ ನಾನು ಹೇಳಿದ್ ನೋಡು, ಇವಾಗ ಶೈಲೇಶ್ ಕಾಲ್ ಮಾಡ್ತಿದ್ದಾನೆ. ಇವನ್ ಜೊತೆ 2 ನಿಮಿಷನೂ ಮಾತಾಡಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋತಾನೆ. ಹೋಗು, ನಿನ್ ಕೆಲ್ಸ ನೋಡ್ಕೊ. ಮೀರಾ, ಅಕ್ಕ ಹೋಗು ಅನ್ನಲ್ಲ. ಹಲೋ, ತಿಂಡಿ ತಿಂತಾ ಇದ್ದೆ. ಇವತ್ತೇನ್ ಸ್ಪೆಷಲ್? ನೂಡಲ್ಸ್ ತಿಂತಾ ಇದ್ದೀನಿ. ನೂಡಲ್ಸ್ ತಿಂತಾ ಇದ್ಯಾ? ಸರ್, ಥ್ಯಾಂಕ್ ಯು ಸೋ ಮಚ್. ಹುಷಾರಾಗಿ ನೋಡ್ಕೋ. ಬರ್ತೀನಿ. ಬಾಯ್ ಮಾ. ಮನೆ ಇತ್ಲಲ್ಲಿ ಬೆಳೆದ ಮಲ್ಲಿಗೆ ಗಿಡದ ವಾಸನೆ ಹಿಂದ್ಗಡೆ ಮನೆಗೆ ಹೋಗದೆ ಇರ್ತದ. ಬೆಳೆದ ಮಗಳು ಒಂದಲ್ಲ ಒಂದಿನ ಯಾರ್ದೋ ಗಾಡೀಲಿ ಬರ್ದೇ ಇರ್ತಾಳ. ಗೊತ್ತಿತ್ತು ಹಿಂಗೆ ಆಗತ್ತೆ ಅಂತ. ಬೆಳ್ಳೆಪ್ಪನ ಮಗಳು ಅವತ್ತೊಂದಿನ ಯಾರ್ದೋ ಜೊತೆ ಓಡೋದಾಗ ಹೇಳಿದೆ, ನೀನು ಕಾಲೇಜ್ಗೆ ಹೋಗೋದು ಬೇಡ, ಓದೋದು ಬೇಡ, ಮದುವೆ ಮಾಡಿ ಕಳಿಸೋಣ ಅಂತ. ಆದರೆ ನಿಮ್ಮಮ್ಮ ನೀನು ದೊಡ್ಡದಾಗಿ ಓದಿ ಕೆಲ್ಸಕ್ಕೆ ಸೇರಲಿ ಅಂತ ಒಂದೇ ಸಮ ಹಠ ಹಿಡಿದ್ಲು. ಈಗ ನೋಡಿದ್ರೆ ದಿನಾ ನಡ್ಕೊಂಡು ಬರ್ತಾ ಇದ್ದಳು, ಬೈಕ್ ಮೇಲೆ ಕೂತ್ಕೊಂಡು ಬರಂಗಾದ್ಲು.
ಅದು ಯಾರ್ದೋ ಜೊತೆ. ಸರ್ಸು ಏನಮ್ಮ ಇದೆಲ್ಲ? ಇವತ್ತು ಫ್ರೆಂಡ್ಸ್ ಜೊತೆ ಬರಿಗಾಲಲ್ಲಿ ಆಟ ಆಡ್ತಿದ್ದೆ. ಆಗ ಒಂದು ಗಾಜಿನ ಚೂರು ನನ್ನ ಕಾಲಕ್ಕೆ ಚುಚ್ಕೊಂಡು ಗಾಯ ಆಗಿ ರಕ್ತ ಬರ್ತಿತ್ತು. ಅದನ್ನ ಮಾಸ್ಟ್ರು ನೋಡಿ ನಾನೇ ಮನೆಯವ್ರಿಗೂ ಡ್ರಾಪ್ ಮಾಡ್ತೀನಿ ಅಂದ್ರು. ಬೇಡದಿರೋ ಸೀರಿಯಲ್ಗಳನ್ನೆಲ್ಲ ನೋಡಿ ಅಪ್ಪ ಅಮ್ಮನಿಗೆ ಕತೆ ಕಟ್ಟಿ ಹೇಳಂಗಾಗ್ಬಿಟ್ರಲ್ಲ. ಅಪ್ಪ ನಾನು ನಿಜ ಹೇಳ್ತಾ ಇದ್ದೀನಪ್ಪ. ರೀ ನಮ್ಮ ಮಗಳು ಹಂಗೆಲ್ಲ ಸುಳ್ಳು ಹೇಳಲ್ಲ. ಏಯ್, ಅವಳ ನಾಟಕನ ನೀ ನಂಬೋದು, ನಾನ್ ನಂಬೋದಿಲ್ಲ. ನಾನು ಹೇಳದ್ನಲ್ಲಪ್ಪ, ಅವ್ರು ನಮಗ್ ಪಾಠ ಮಾಡೋ ಮೇಷ್ಟ್ರ ಅಂತ. ಈಗಿನ ಕಾಲದಲ್ಲಿ ಮಠ ಕಟ್ತೋನೆ ನಂಬಕ್ಕಾಗ್ತಿಲ್ಲ, ಇನ್ನು ಈ ಪಾಠ ಗಿಟ ಮಾಡೋರ್ನ ನಂಬಕ್ಕಾಗತ್ತಾ? ಸರಿ, ಅವ್ರು ಯಾವ ಜನ ನಂಗೆ ಗೊತ್ತಿಲ್ಲಪ್ಪ. ಕುಲ ಗೋತ್ರ ಗೊತ್ತಿಲ್ಲ, ಕರೆದ್ರು ಅಂತ ಬೈಕ್ ಮೇಲೆ ಹತ್ಕೊಂಡ್ ಬಂದ್ಬಿಟ್ಟಿದ್ಯಾ. ಇದನ್ನ ಊರವ್ರು ನೋಡಿದ್ರೆ ಏನ್ ಅನ್ಕೋಬೇಕು? ಅಪ್ಪ ನಾನು ನಿಮ್ ಮಗಳು. ಎಲ್ಲರೂ ಯಾರಿಗಾದ್ರೂ ಒಬ್ರು ಮಕ್ಳಾಗಿರ್ತಾರೆ, ಹಂಗಂತ ಅವ್ರು ಮಕ್ಳಾಗಲ್ವಾ? ಯಾಕ್ರಿ ಏನೇನೋ ಮಾತಾಡ್ತೀರಾ? ಮಗಳು ಬೆಳೆದ್ ದೊಡ್ಡೋಳಾಗಿದ್ದಾಳೆ, ಅವಳಿಗೂ ತಪ್ಪ್ಯಾವುದು ಸರಿ ಯಾವುದು ಅಂತ ಗೊತ್ತಾಗುತ್ತೆ. ಗೊತ್ತಾಗ್ತದೆ. ನಿನ್ನಂತ ಅಮ್ಮದಿರಿರೋದಕ್ಕೆ ಇಂಥವ್ರೆಲ್ಲ ಹಾಳಾಗ್ತಿರೋದು. ಸಪೋರ್ಟ್ ಮಾಡಿ ಮಾಡಿ ಈಗ ಸಪೋರ್ಟ್ ಹಣ್ಣು ತಿನ್ನಿಸ್ತಾ ಇದ್ದಾಳೆ, ಅದು ಸಿಪ್ಪೆ ಸಮೇತ. ಇನ್ನೊಂದ್ಸಲ ಈಗ ಆಗಲ್ಲಪ್ಪ. ಆಗಲ್ಲ ಅಲ್ಲ. ಚಪ್ಪಲಿ ಇದ್ದು ಬರಿಗಾಲಲ್ಲಿ ಆಟ ಆಡೋದೇನು, ಅಲ್ಲೊಂದು ಗಾಜಿನ ಚೂರು ಬಿದ್ದಿರೋದೇನು, ಯಾರಿಗೂ ಚುಚ್ಚದೇ ಇರೋ ಗಾಜು ನಿನ್ ಕಾಲ್ಗೆ ಚುಚ್ಚೋದೇನು, ಅದೇ ಸಮಯಕ್ಕೆ ಸರಿಯಾಗಿ ಬಂದು ಮೇಷ್ಟ್ರು ಅಯ್ಯೋ ಅನ್ನೋದೇನು, ಗಾಡಿ ಮೇಲೆ ಕೂರ್ಸ್ಕೊಂಡು ಮನೆವರೆಗೂ ತಂದು ಬಿಡೋದೇನು. ನಾಳೆಯಿಂದ ಈ ಕಾಲೇಜ್ ಗಿಲೇಜೆಲ್ಲ ಬಂದ್, ಮನೇಲಿ ಸುಮ್ನೆ ಬಿದ್ದಿರ್ಬೇಕು. ಅಪ್ಪ ಏನ್ ಮುಖ ನೋಡ್ತಾ ಇದ್ಯಾ? ಹೋಗ್ತಾ ಇರೋ ಮನೆ ಒಳಗಡೆ ಹೋಗು ಅಂದೆ, ಹೋಗು. ಈಗ ನಡೆಯೋದು ನೋಡು. ಯಾರ ಹೇಳಿದ್ರಂತೆ, ಯಾರ ಕರ್ಕೊಂಬದ್ರಂತೆ, ಎಲ್ಲ ಕತೆ ಹೊಡಿತಾರೆ. ಕತೆಗಳು ಅದು ನಮಗೇನೆ ಕತೆಗಳನ್ನ. ಆಚಾರ್ರೆ, ಅದ್ಯಾರೋ ಒಬ್ನೇ ಹುಡುಗ ಒಳ್ಳೆ ಹುಡುಗ ಅಂತಿದ್ರಲ್ಲ, ಅವ್ರನ್ನ ಬರೋ ಕೇಳಿ. ನನ್ ಮಗಳು ಮದುವೆಗೆ ಒಪ್ಕೊಂಡಿದ್ದಾಳೆ, ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ. ಶ್ರೀರಸ್ತು ಶುಭಮಸ್ತು. ಸರಿ. ಆ ಸೀರಿಯಲ್ ನಾನು ದಿನಾ ನೋಡ್ತೀನಿ. ಎಲ್ಲ ಸೀರಿಯಲ್ ರೋಗಗಳು. ಬೇಜಾರ್ ಮಾಡ್ಕೋಬೇಡ. ನಿಮ್ಮಪ್ಪ ಈಗ ಆಡೋದೇನು ಹೊಸ್ದ? ಹೆತ್ ಮಗಳು ಮಾತನ್ನೇ ನಂಬಲ್ಲ ಅಂದ್ರೆ ಇನ್ನೇನಮ್ಮ ಮಾಡೋದು? ಆತರ ಎಲ್ಲ ಇದ್ದಿದ್ದಿದ್ರೆ ಅವ್ರು ಕಾಣೋ ತರ ಮನೆಯವ್ರಿಗೂ ಯಾರಾದ್ರೂ ಡ್ರಾಪ್ ಮಾಡಿಸ್ಕೋತಿದ್ರಾ? ನಂಗೆ ಗೊತ್ತು ಕಣೆ ನೀನೇನು ಅಂತ. ನಾನ್ ಕುಣ್ಕೊಂಡ್ ನಡೀತಿದ್ದೆ, ಆಗ ಅಲ್ಲಿರೋ ಹುಡುಗರೆಲ್ಲ ಗೇಲಿ ಮಾಡ್ತಿದ್ರು. ಅದನ್ನ ನೋಡಿ ಸರ್ ನಾನೇ ಡ್ರಾಪ್ ಮಾಡ್ತೀನಿ ಅಂದ್ರು. ಅಷ್ಟೇಮ್ಮ. ನಿಮ್ಮ ಅಪ್ಪನ ಬುದ್ಧಿಗೆ ಅದ್ ಏನಾಗಿದೆಯೋ. ಅಮ್ಮ ಮಗಳು ಏನೇ ತಿಪ್ಪಲಾಗ ಹಾಕಿದ್ರು ನಾಳೆಯಿಂದ ಕಾಲೇಜ್ ಬಂದ್, ಅವಳು ಮನೆಯಿಂದ ಹೊರಗೆ ಹೋಗಂಗಿಲ್ಲ. ನಿಮಗ್ ಗೊತ್ತಾ, ಕಡೆ ಮನೆ ಕುಶಾಲಪ್ಪನವರು ಅಂದ್ರೆ ನಮ್ಮ ಸುತ್ತಮುತ್ತಲ ಹಳ್ಳಿಗಳಲ್ಲಿ ವರ್ಲ್ಡ್ ಫೇಮಸ್ಸು. ಈ ಹೊಗಳಿಕೆಲ್ಲ ಯಾಕೆ ಆಚಾರ್ರೆ? ಇದು ಹೊಗಳಿಕೆ ಅಲ್ಲ ಕುಶಾಲಪ್ಪನವ್ರೆ, ನಿಮ್ಮ ಜೀವಮಾನದ ಒಟ್ಟಾರೆ ಗಳಿಕೆ. ರೀ, ನಾವು ಅನ್ಕೊಂಡಿದ್ದಕ್ಕಿಂತ ಹುಡುಗಿ ಲಕ್ಷಣವಾಗಿದ್ದಾಳಲ್ವಾ? ಹೌದು, ಫೋಟೋಗಿಂತ ಎದುರಿಗೆ ಲಕ್ಷಣವಾಗಿದ್ದಾಳೆ. ಅಪ್ಪ ನಿಮ್ಗೂ ಓಕೆ ಅಂದಮೇಲೆ ನನಗೂ ಓಕೆನೆ. ನೀವು ಹೇಳಿದ ಯಾವತ್ತಾದ್ರೂ ಮೀರಿದೀನಾ? ಹೌದು ರೀ. ನಿನ್ನನ್ನು ಪಡೆಯೋಕೆ ಹುಡುಗಿ ಪುಣ್ಯ ಮಾಡಿದ್ಲು. ತಂದೆ ತಾಯಿಗೂ ಒಪ್ಪಿಗೆ ಆಗಿದೆ, ಹುಡುಗನಿಗೂ ಇಷ್ಟ ಆಗಿದೆ. ಮುಂದೆ ಹುಡುಗ ಹುಡುಗಿ ಪರ್ಸನಲ್ ಆಗಿ ಮಾತಾಡ್ಕೊಳ್ಳಿ. ಆಗ್ಲಿ. ಹೋಗಿ ಮಾತಾಡೋಗು. ಮಾತಾಡ್ಕೊಳ್ಳಿ. ಸರಸ್ವತಿ ಹೋಗಮ್ಮ, ಹೋಗು. ಲೇಡೀಸ್ ಫಸ್ಟ್. ನೀವೇ ಏನಾದರೂ ಮಾತಾಡಿ. ಚಿಕ್ಕ ವಯಸ್ಸಿಂದ ನನಗೊಂದು ಆಸೆ, ನಾನು ಓದಬೇಕು, ದುಡಿಬೇಕು ಅಂತ. ಮದುವೆ ಆದಮೇಲೆ ನೀವು ನಂಗೆ ಓದಿಸ್ತೀರಾ? ನಮ್ಗೇನು ಕಮ್ಮಿ ಆಗಿದೆ ಅಂತ? ನಮ್ಮ ಅಪ್ಪ ಅಮ್ಮನಿಗೆ ನಾನೊಬ್ಬನೇ ಮಗ, ನಮ್ಗೇನು ಕೊರತೆ ಇಲ್ಲ. ನನ್ನಲ್ಲೇನು ಕೊರತೆ ಇರಬಾರ್ದು ಅಂತ. ನೀವು ಕೆಲ್ಸಕ್ಕೆ ಹೋದ್ರೆ ನಮ್ಮ ಅಪ್ಪ ಅಮ್ಮನ ಯಾರು ನೋಡ್ಕೊತಾರೆ? ಆಮೇಲೆ ನಮ್ಮ ಪಾಪು ಬೇರೆ ಇರುತ್ತಲ್ಲ. ಓ, ಆಗಲೇ ಫೋಟೋ ಫ್ರೇಮ್ ರೆಡಿ ಆಗಿರೋ ಹಾಗಿದೆ. ಎಸ್, ಇಟ್ಸ್ ಮೈ ಡ್ರೀಮ್. ಹಾಗೆ ನನಗೂ ಕನಸುಗಳಿರುತ್ತೆ ಅಲ್ವಾ?
ಮದ್ವೆ ಆದ್ಮೇಲೆ ಹೆಣ್ಮಕ್ಳಿಗೆ ಮನೆ ಕೆಲಸ ತಾನೆ. ನಿಮ್ಮಮ್ಮ ಒಳ್ಳೆ ಪಾಠನೇ ಹೇಳಿ ಕಳ್ಸಿದ್ದಾರೆ. ಎಸ್, ಮೈ ಮದರ್ ಇಸ್ ಗ್ರೇಟ್. ನಿಮ್ ಸ್ವಂತ ಅಂತ ಏನಾದ್ರೂ ಇದೆಯಾ? ಯಾ, ಐ ಹ್ಯಾವ್ ಮೈ ಓನ್ ಬ್ಯಾಂಕ್ ಅಕೌಂಟ್. ಆದ್ರೆ ಪಾಸ್ಬುಕ್ ಮಾತ್ರ ಯಾವಾಗ್ಲೂ ಅಮ್ಮನ ಹತ್ರನೇ ಇರುತ್ತೆ. ನೀವಿನ್ನೂ ಫೀಡಿಂಗ್ ಬಾಟ್ಲ್ ಅಭ್ಯಾಸ ಬಿಟ್ಟಿಲ್ಲ ಅನ್ಸುತ್ತೆ. ವಾಟ್ ಡು ಯು ಮೀನ್? ಹುಷಾರು ಮೀರಾ. ಬಾಯ್ ಅಕ್ಕ. ಬಂದೇ ಇರು. ನೋಡು, ಇಷ್ಟು ದಿನ ನೀನು ಆಡಿದ ಆಟ ಸಾಕು. ಇನ್ನು ಮುಂದೆ ನಾ ಹೇಳ್ದಂಗೆ ಆಗಬೇಕು. ನಾಳೆ ನೀನು ನೋಡೋಕ್ಕೆ ಒಂದು ಹುಡುಗ ಬರ್ತಾ ಇದ್ದಾನೆ. ಅವನು ನಿನಗೆ ಒಪ್ಪಿಗೆ ಆಗಲಿ ಆಗದಿರಲಿ ಅವನನ್ನೇ ನೀನು ಒಪ್ಕೋಬೇಕು, ಮದುವೆ ಆಗಬೇಕು. ಒಂದು ವೇಳೆ ಏನಾದರೂ ಅದೇ ಹಳೆ ಕತೆ ತೆಗೆದು ಆಗಲ್ಲ ಈಗಲ್ಲ ಅಂತ ಹೇಳಿದ್ರೆ ನನ್ನ ಸಾವಿಗೆ ನನ್ನ ಮಗಳೇ ಕಾರಣ ಅಂತ ಹೇಳಿ ಬರೆದಿಟ್ಟು ಮನೆ ಮಧ್ಯ ನೇಣ ಕಳ್ಸತ್ತೋಗ್ತೀನಿ. ಇದನ್ನ ನಿನಗೆ ಎದುರಿಸ ಕೇಳ್ತಾ ಇಲ್ಲ, ನೆನ್ಪಿಟ್ಕೋ. ನನಗೆ ನಿನ್ನಷ್ಟು ತಿಳುವಳಿಕೆ ಇಲ್ಲ. ನನಗೆ ಗೊತ್ತಿರೋದು ಈ ಮನೆ ನೋಡ್ಕೊಳ್ಳೋದು, ಅದು ನಿಮ್ಮಪ್ಪನ ಆಸೆ ಅಂತೆ. ನನ್ನ ಕಾಲು ಮಾತ್ರ ಕುಂಟಾಗಿಲ್ಲ, ನನ್ನ ಜೀವನನೇ ಕುಂಟಾಗಿದೆ ಅಂತ ಬಹಳ ವರ್ಷಗಳ ಹಿಂದೆನೇ ಗೊತ್ತು. ನುಂಗ್ಕೊಂಡು ಬದುಕ್ತಾ ಇದ್ದೀನಿ. ನೀನು ನನ್ನಾಗಿರೋದು ಕಲಿ. ಬೆಳೆದ ಮಲ್ಲಿಗೆ ಗಿಡದ ವಾಸನೆ ಹಿಂದ್ಗಡೆ ಮನೆಗೆ ಹೋಗದೆ ಇರ್ತದ. ಈ ತರ ಚಮಕ್ ಫೋನ್ ಕಾಲ್ಗಳೆಲ್ಲ ನಿನಗೆ ತಾನು ಬರೋದು. ಚಪ್ಪಲಿ ಇದ್ದು ಬರಿಗಾಲಲ್ಲಿ ಆಟ ಆಡೋದೇನು? ಯಾರಿಗೂ ಚುಚ್ಚದೇ ಇರೋ ಗಾಜು ನಿನ್ ಕಾಲ್ಗೆ ಚುಚ್ಚದೇನು? ನನ್ನ ಕಾಲ್ ಮಾತ್ರ ಕುಂಟಾಗಿಲ್ಲ, ನನ್ನ ಜೀವನನೇ ಕುಂಟಾಗಿದೆ ಅಂತ ಬಹಳ ವರ್ಷಗಳ ಹಿಂದೆನೇ ಗೊತ್ತು. ನನ್ ಸಾವಿಗೆ ನನ್ ಮಗಳೇ ಕಾರಣ ಅಂತ ಹೇಳಿ ಪರದಿಟ್ಟು ಮನೆ ಮಧ್ಯ ನೇಣ ಕಡ್ಸೋಗ್ತೀನಿ. ನಮ್ಮ ತಂದೆಗೆ ಯಾವತ್ತೂ ನಾನು ಏನೂ ಕೇಳಿಲ್ಲ. ಎಲ್ಲ ಅವರಿಷ್ಟದಂತೆ ನಡೆದಿರೋದು. ಅಟ್ಲೀಸ್ಟ್ ಎಜುಕೇಷನ್, ಮದುವೆ ವಿಷಯದಲ್ಲಾದರೂ ಫ್ರೀಡಮ್ ಬೇಡವಾ? ಅಲ್ಲ, ದಾರಿಲಿ ಯಾರೋ ಹುಡುಗರು ರೇಗಿಸಿದ್ರು ಅಂತ ಕಾಲೇಜ್ ಹೋಗೋದನ್ನೇ ಬಿಡಿಸ್ತಾರಾ? ಹುಡುಗರು ಹುಡುಗಿರ್ನ ಅನ್ಹೆಲ್ದಿಯಾಗಿ ರೇಗಿಸಿದ್ರೆ ಊರಲ್ಲಿರೋ ದೊಡ್ಡವ್ರಿಗೋ ಅಥವಾ ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಆಯ್ತಪ್ಪ. ಮಗಳ ರಕ್ಷಣೆಗಿಂತ ಅಪ್ಪನಿಗೆ ಅವ್ರ ಮರ್ಯಾದೆನೇ ಮುಖ್ಯ ಅಲ್ಲ? ಈ ಗಂಡಸರು ಹೆಣ್ಮಕ್ಳ ವಿಷಯದಲ್ಲಿ ಸ್ವಲ್ಪ ಬದಲಾಗಬೇಕಾಗಿದೆ. ನೀವು ಹೇಗೆ? ಒಂದು ವೇಳೆ ನಿಮ್ಮ ಮದುವೆ ಆದಮೇಲೆ ನಿಮ್ಮ ಹೆಂಡತಿ ಏನಾದರೂ ಓದಬೇಕು ಅಂದರೆ ಓದಿಸ್ತೀರಾ? ಅಫ್ಕೋರ್ಸ್, ಯಾಕಾಗಬಾರ್ದು. ಮೊನ್ನೆ ತಾನೇ ನಮ್ಮಮ್ಮ ಯಾವುದೋ ಎಕ್ಸಾಮ್ ಬರೆದ್ರು. ಸಂಬಂಧಗಳು ವೈಯಕ್ತಿಕ ಸ್ವಾತಂತ್ರ್ಯನ ಕಿತ್ಕೋಬಾರ್ದು ಅಂತ ನಮ್ಮಮ್ಮ ಹೇಳ್ತಾರೆ. ನೀವು ನಿಮ್ಮ ತಾಯಿ ಬಗ್ಗೆ ಮಾತಾಡ್ತಿದ್ರೆ ಈಗಲೇ ಹೋಗಿ ಅವ್ರನ್ನ ಮೀಟ್ ಮಾಡಬೇಕು ಅನ್ಸುತ್ತೆ. ಅಷ್ಟು ಒಳ್ಳೆ ಅಮ್ಮ, ಇಷ್ಟು ಒಳ್ಳೆ ಮಗ. ನೀವ್ಯಾಕೆ ಒಂದೊಳ್ಳೆ ಹುಡುಗಿ ನೋಡಿ ಮದುವೆ ಆಗಬಾರ್ದು? ಎಲ್ಲದಕ್ಕೂ ಕಾಲ ಕೂಡ್ ಬರ್ಬೇಕಲ್ಲ. ಓ, ನೀವು ಈ ಗಳಿಗೆ, ಜಾತಕ, ಕುಂಡಲಿ ಅದು ಇದು ಅಂತೆಲ್ಲ ನೋಡ್ತೀರಾ? ಮನುಷ್ಯ ಹುಟ್ಟಾಗಿಂದ ಸಾಯೋವರೆಗೂ ಅಮೃತಗಳಿಗೇನೆ. ನನಗೆ ಪ್ರತಿಯೊಂದು ಕ್ಷಣನೂ ಇಂಪಾರ್ಟೆಂಟೇ. ಆಕ್ಚುಲಿ ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ, ಕೇಳಲಾ? ಕೇಳಿ. ನೀವು ಬಸ್ ಸ್ಟಾಪ್ ಬಂದ್ರಲ್ಲ, ಎಲ್ಲಿಗೆ ಹೋಗೋಕೆ? ನನಗೆ ದಾರಿ ಮಾತ್ರ ಗೊತ್ತು, ಗುರಿ ಗೊತ್ತಿಲ್ಲ. ನನ್ನ ಸಮಸ್ಯೆಗಳು ಪರಿಹಾರ ಅನ್ನೋ ದಾರಿನ ಮುಚ್ಚಾಕಿದೆ. ಅಂದ್ರೆ ಮನ್ಸಿಗೆ ಘಾಸಿ ಆದಾಗ ಅದು ವಿವೇಚನೆ ಅನ್ನೋ ಸೂಕ್ಷ್ಮತೆನ ಕಳ್ಕೊಂಡ್ಬಿಡುತ್ತೆ. ನಾನು ಅನ್ಕೊಂಡಂಗೆ ಬದುಕಕ್ಕಾಗಲ್ಲ. ನಮ್ಮಪ್ಪ ಹೇಳ್ದಂಗೆ ಇರೋಕ್ಕೂ ಆಗಲ್ಲ. ಅವ್ರು ಹೇಳ್ದಂಗಿಲ್ಲ ಅಂದರೆ ನಾನೇ ಇರಲ್ಲ ಅಂತಾರೆ. ಇಂಥ ಪರಿಸ್ಥಿತಿಯಲ್ಲಿ ಈ ಜಗತ್ತಿನ ಬಗ್ಗೆ ಏನೂ ಗೊತ್ತಿಲ್ಲದಿರೋ ನಾನು ಎಲ್ಲಿಗೆ ಅಂತ ನಿರ್ಧಾರ ಮಾಡಲಿ ಹೇಳಿ? ನಮ್ಮ ಮನೆಗೆ ಅದು ಯಾರ್ಯಾರೋ ಮದುವೆ ಗಂಡು ಬಂದು ಹೋದ್ರು. ಆ ಮದುವೆ ಬ್ರೋಕರ್ ಆಚಾರಪ್ಪ ನಿಮ್ಮನ್ನಾದ್ರೂ ಕರೆಸ್ಬಾರ್ದಿತ್ತ? ಒಂದ್ ವೇಳೆ ನಿಮ್ಮನ್ನ ನೋಡೋಕೆ ನಾನು ನಿಮ್ಮ ಮನೆಗೆ ಬಂದಿದ್ರೆ ನನ್ನ ಮದ್ವೆ ಆಗೋಕೆ ಒಪ್ಕೋತಿದ್ರಾ? ಇಷ್ಟು ಹೇಳಿದ್ಮೇಲೂ ಮತ್ತೆ ಬಿಡ್ಸಿ ಹೇಳ್ಬೇಕಾ? ರಿಯಲಿ?
ಐ ಆಮ್ ಸೋ ಲಕ್ಕಿ. ಅಮ್ಮ, ನನ್ನ ಹುಡುಗಿ ನನಗೆ ಸಿಕ್ಬಿಟ್ಲು. ಐ ಆಮ್ ಸೋ ಲಕ್ಕಿ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ. ನಮ್ದು ಸ್ವಲ್ಪ ಚೇಂಜ್. ಮ್ಯಾರೇಜ್ ಮೇಡ್ ಇನ್ ಬಸ್ ಸ್ಟ್ಯಾಂಡ್. ನಾನು ಹಾಗೆ ಯಾರನ್ನೂ ಒಪ್ತಾ ಇರಲಿಲ್ಲ. ನಮ್ಮಮ್ಮ ನನಗೆ ತುಂಬಾ ಸಂಬಂಧಗಳನ್ನ ನೋಡಿದ್ಲು. ಮನೆಗೆ ನ್ಯೂಸ್ ಪೇಪರ್ ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಹುಡುಗಿರ ಫೋಟೋಗಳು ಮಾತ್ರ ಡೈಲಿ ಬರೋದು. ಅದ್ಯಾಕೋ ನನಗೆ ಯಾವ ಹುಡುಗಿರು ಇಷ್ಟನೇ ಆಗ್ತಿರ್ಲಿಲ್ಲ. ಹಾಗಂತ ನಮ್ಮಮ್ಮ ಅವ್ರ ಪ್ರಯತ್ನ ಬಿಡ್ತಾ ಇರಲಿಲ್ಲ. ನಾನು ಎದ್ರು ಕುಂತ್ರು ನಿಂತ್ರು ಎಲ್ಲ ಕಡೆ ಒಂದೊಂದು ಫೋಟೋ ಇಡ್ತಿದ್ರು. ನನಗೂ ನೋಡಿ ನೋಡಿ ಸಾಕಾಯ್ತು. ಆದರೆ ಒಂದಿನ ಎಲ್ಲರನ್ನೂ ರಿಜೆಕ್ಟ್ ಮಾಡ್ತಿದ್ದು ನನ್ನ ಮನಸ್ಸಿಗೆ ಒಂದು ಹುಡುಗಿ ಇಷ್ಟ ಆಗ್ಬಿಟ್ಲು. ಅವಳನ್ನ ಹುಡ್ಕೊಂಡೆ ನಾನು ಈ ಊರಿಗೆ ಬಂದಿದ್ದು. ಮತ್ತೆ ನೀವಿಲ್ಲಿ ನನ್ನ ಜೊತೆ ಇದ್ರೆ ಆ ಹುಡುಗಿ ಹೇಗೆ ಸಿಗ್ತಾಳೆ? ಅವಳು ಸಿಕ್ಕಿದ್ಮೇಲೆನೆ ನಾನು ಇಲ್ಲಿಗೆ ಬಂದಿದ್ದು. ನೀವಾ ಹುಡುಗಿ ಮನೆಗೆ ಹೋಗಿ ಚೌಚೌಬಾತ್ ಟೀ ಕಾಫಿ ಎಲ್ಲ ಕುಡ್ಕೊಂಡು ಬಂದ್ರಾ? ಒಂದ್ ವೇಳೆ ನಾನೇನಾದ್ರೂ ಅವ್ರ ಮನೆಗೆ ಹೋಗಿದ್ರೆ ಅವಳಲ್ಲಿ ಇರ್ತಾ ಇರ್ಲಿಲ್ಲ. ಅದ್ ಹೇಗೆ ಹೇಳ್ತೀರಾ? ನಾನು ಈ ಊರಿಗೆ ಬರ್ತಿದ್ದ ಹಾಗೆ ಅವಳ ದಾರಿಲೇ ಸಿಕ್ಕಿದ್ಲು. ನಾನು ಹುಡ್ಕೊಂಡ್ ಬಂದಿರೋ, ನಮ್ಮಮ್ಮನೂ ಇಷ್ಟಪಟ್ಟಿರೋ, ನಿಮ್ಮಪ್ಪ ಓಕೆ ಮಾಡಿರೋ ಮದ್ವೆ ಹುಡುಗ ನಾನೇ ಕಣ್ರಿ. ನಾಳೆ ನೀನ್ ನೋಡಕ್ಕೆ ಒಂದು ಹುಡುಗ ಬರ್ತಾ ಇದ್ದಾನೆ. ಅವನು ನಿನಗೆ ಒಪ್ಪಿಗೆ ಆಗ್ಲಿ ಆಗದಿರ್ಲಿ ಅವನನ್ನೇ ನೀನು ಒಪ್ಕೋಬೇಕು, ಮದುವೆ ಆಗ್ಬೇಕು. ನಿಮ್ಮೂರಲ್ಲೇ ಇಳಿಬೇಕು ಅಂತ ಟಿಕೆಟ್ ಏನೋ ತಗೊಂಡೆ. ಗೊತ್ತಾಗ್ದೆ 2 ಸ್ಟಾಪ್ ಹಿಂದೆನೆ ಇಳ್ಕೊಂಡೆ. ದಾರಿಲಿ ಹಾಗೆ ನಡ್ಕೊಂಬರ್ಬೇಕಾದ್ರೆ ಯಾರೋ ಬೈಕ್ ಒಂದು ಸಿಕ್ತ. ಅವನು ಇಲ್ಲಿವರೆಗೂ ಡ್ರಾಪ್ ಕೊಟ್ಟ. ಬೆಳಗ್ಗಿಂದ ಏನೂ ತಿಂದಿರ್ಲಿಲ್ಲ, ಹೊಟ್ಟೆ ಹಸಿವಾಗ್ತಿತ್ತಲ್ಲ ಅಂತ ಕ್ಯಾಂಟೀನ್ ಹತ್ರ ಹೋದೆ. ಆಗ್ಲೇ ನಿಮ್ಮನ್ನ ನೋಡಿದ್ದು. ನನ್ನ ಅದೃಷ್ಟ ದೇವತೆ ನನ್ನ ಕಣ್ಮುಂದೆನೇ ಇರ್ಬೇಕಾದ್ರೆ ನಾನು ಎಲ್ರಿ ಹೋಗ್ಲಿ ನಿಮ್ಮನ್ನೇ ಫಾಲೋ ಮಾಡ್ಕೊಂಬಂದೆ. ನನಗೆ ನಿಮ್ ಜೊತೆ ಕಳೆದ 3-4 ಗಂಟೆ 30-40 ವರ್ಷ ಹ್ಯಾಪಿಯಾಗಿ ಬದುಕಿದ್ವೇನೋ ಅನ್ನಿಸ್ತು. ಬದುಕು ಎಷ್ಟು ವಿಚಿತ್ರ ಅಲ್ಲ. ನಾವು ಅನ್ಕೊಂಡಿದ್ ಸಿಗದೇ ಇಲ್ಲ. ನಾವು ಬಯಸಿದ ಥರ ಬದುಕಕ್ಕೆ ಆಗಲ್ಲ ಅಂತ ಅನ್ಕೋತೀವಿ. ಆದ್ರೆ ಅದು ಆ ಕ್ಷಣದ ಸತ್ಯ ಮಾತ್ರ. ಈಗ ಗೊತ್ತಾಯ್ತಲ್ಲ, ನಡೀರಿ ನಿಮ್ಮ ಮನೆಗೆ ಹೋಗೋಣ. ಖಂಡಿತ ನಿಮ್ಮಪ್ಪ ನಮ್ಮ ಮದ್ವೆಗೆ ಒಪ್ಕೋತಾರೆ. ನಾವಿಬ್ರು ಸಂತೋಷವಾಗಿ ಬದುಕಬೇಕು ಅಂದ್ರೆ ಮೊದಲು ನೀವು ನನ್ನ ಉಳಿಸ್ಕೋಬೇಕು. ಬರೀ ಉಳಿಸ್ಕೊಳ್ಳೋದಲ್ಲ, 100 ವರ್ಷ ಚೆನ್ನಾಗಿ ನೋಡ್ಕೋತೀನಿ. ಅದಕ್ಕೆ ನೀವು ಜೀವ ಉಳಿಸ್ಬೇಕು. ಯಾಕೆ? ಏನೋ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಾ? ನಾನು ಅಪ್ಪನ ಮಾತನ್ನ ನೆರವೇರ್ಸಕ್ಕಾಗ್ದೆ, ಈ ಸಮಾಜನ ಎದುರಿಸಕ್ಕಾಗ್ದೆ, ಸತ್ತೋಗೋಣ ಅಂತ ಡಿಸೈಡ್ ಮಾಡಿ ಮನೆ ಬಿಟ್ಟು ಬಂದೆ. ಮನೆಯಿಂದ ದೂರ ಎಲ್ಲಾದ್ರೂ ಹೋಗಿ ಸತ್ತೋಗೋಣ ಅನ್ಕೊಂಡು ಈ ಬಸ್ ಸ್ಟಾಪಿಗೆ ಬಂದೆ. ಇಲ್ಲಿ ನೋಡಿದ್ರೆ ಬಸ್ ಬರಲಿಲ್ಲ. ಸಾಯೋದೇ ಇದೆಯಂತೆ. ಎಲ್ಲಿ ಸತ್ರೆ ಏನು ಅಂತ ಇಲ್ಲೇ ಸಾಯೋಣ ಅನ್ಕೊಂಡು ನಾನು ವಿಷ ಕುಡ್ದಿದ್ದೀನಿ. ಏನ್ ಹೇಳ್ತಾ ಇದ್ದೀರಾ? ನೀವು ಅಜ್ಜಿ ಹತ್ರ ಮಾತಾಡಕ್ ಹೋದಾಗ ಅದೇ ಸರಿಯಾದ ಸಮಯ ಅನ್ಕೊಂಡು ಬಸ್ ಸ್ಟಾಪ್ ಹಿಂದೆ ಹೋಗಿ ವಿಷ ಕುಡಿದ್ಬಿಟ್ಟೆ. ಎಂತ ಕೆಲಸ ಮಾಡ್ಕೊಡ್ರಿ ಸರ್ಸು. ಸಂಜು, ಪ್ಲೀಸ್ ನನ್ನ ಉಳಿಸ್ಕೊಳ್ಳಿ. ನಾನು ಓದ್ಬೇಕು, ನಿಮ್ ಜೊತೆ ಬದುಕಬೇಕು. ನಾನಿದ್ದೀನಿ ಸರ್ಸು. ಇದನ್ನ ಮೊದಲೇ ಯೋಚನೆ ಮಾಡ್ಬೇಕಿತ್ತು, ಆದ್ರೆ ಈಗ ಕಾಲ ಮಿಂಚೋಯ್ತಲ್ಲ. ನಿನಗೇನು ಆಗಲ್ಲ ಸರ್ಸು, ನಾನಿದ್ದೀನಿ ಸರ್ಸು. ನಿನ್ನ ಉಳಿಸ್ಕೋತೀನಿ ಸರ್ಸು. ನಮ್ಮಪ್ಪ ಹೇಳಿದ್ರು, ನಾನು ಯಾರನ್ನಾರು ಪ್ರೀತಿಸಿದ್ರೆ ನನ್ನ ಕೊಂದ್ಬಿಡ್ತೀನಿ ಅಂತ. ನಾನು ನಿಮ್ಮನ್ನ ಪ್ರೀತಿಸ್ದೆ. ಈಗ ನೋಡಿ, ಅವ್ರು ಸಾಯ್ಸಕ್ಕಿಂತ ಮುಂಚೆ ನಾನೇ ಸಾಯ್ತಾ ಇದ್ದೀನಿ. ಪ್ಲೀಸ್ ಸರ್ಸು. ಎಷ್ಟು ಒಳ್ಳೆ ಮಗಳಲ್ಲ ನಾನು. ನಾನಿದ್ದೀನಿ ಸರ್ಸು, ಹಾಗೆ ಮಾತಾಡ್ಬೇಡಿ. ಏನಾಗ್ತಿದೆ? ಏನಾಯ್ತು ಸರ್ಸು? ಸರ್ಸು
ಅಪ್ಪಗೆ, ನಮ್ಮಮ್ಮಂಗೆ, ನನ್ನ ತಂಗಿಗೆ ಸಾರಿ ಹೇಳ್ಬಿಡಿ. ಹಾಗೆ ನಿಮ್ಮಮ್ಮಗೆ ನನ್ನ ನಮಸ್ಕಾರ ತಿಳಿಸ್ಬಿಡಿ. ನಿಮ್ಮ ಮಗಳಿಗೆ ಯೋಚನೆ ಮಾಡೋ ಶಕ್ತಿ ಇರ್ಲಿಲ್ಲ, ದುಡುಕ್ಬಿಟ್ಲು ಅಂತ ಹೇಳಿ. ಸಂಜೆ ಬದುಕಿಷ್ಟು ವಿಚಿತ್ರ ಅಲ್ಲ. ನಾನು ಸಾವಿನಂಚಲಿರ್ಬೇಕಾದ್ರೆ ನೀವು ಸಿಗ್ತೀರ. ಸಾಯೋಕ್ಷದಲ್ಲಿ ಪ್ರೀತಿ ಉಂಟು. ಸಂಜು, ನಾನು ಸಾಯಕ್ಕಿಂತ ಮುಂಚೆ ಒಂದ್ಸಲ ಐ ಲವ್ ಯು, ಒಂದ್ಸಲ ಐ ಲವ್ ಯು ಹೇಳ್ತೀರ. I love you,